ಓಂ ಶಾಂತಿ. ಮುರಳಿ ದಿನಾಂಕ 5-4-2025. मुरली महावाक्यಗಳು. मीठे बच्चे, तुम्हें अभी नाम रूप की बीमारी से बचना है, उल्टा खाता नहीं बनाना है, एक बाबा की याद में रहना है. ಮಧುರ ಮಕ್ಕಳೇ, ತಾವೀಗ ನಾಮರೂಪದ ರೋಗದಿಂದ ಉಳಿಯಬೇಕಾಗಿದೆ. ಉಲ್ಟಾ ಖಾತೆಯನ್ನು ಜಮಾ ಮಾಡಿಕೊಳ್ಬಾರ್ದು. ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ. ಬಾಬಾ ಹೇಳ್ತಾರೆ, ನಾಮರೂಪದ ರೋಗ ಅಂತಂದರೆ ಏನು? ನಾಮ ಮತ್ತು ರೂಪ. ರೂಪ ಅದು ಸ್ವಯಂನ ಶರೀರದೇ ಇರ್ಬೋದು, ಅಥವಾ ನನಗೆ ಈ ಡ್ರಾಮಾದಲ್ಲಿ ಯಾರೆಲ್ಲ ಮಾಯಾ ಮನಸ್ಸಿಗೆ ಹಿಡಿಸಿದ್ದಾರೋ ಅವರ ರೂಪನೇ ಆಗಿರ್ಬೋದು. ಶಾರೀರಿಕ ರೂಪ, ವಸ್ತುಗಳ ರೂಪ, ವ್ಯಕ್ತಿಗಳ ರೂಪ. ಮತ್ತು ನಾಮ ಅಂದರೆ ಹೆಸರು ಮಾಡ್ಕೊಳ್ಳೋದು. ಹೆಸರು ಮಾಡಿದವರಿಗೆ ಕ್ಲೋಸ್ ಆಗಲಿಕ್ಕೆ ಪ್ರಯತ್ನ ಪಡೋದು. ಯಾರು ಹೆಸರುವಾಸಿ ಪ್ರಸಿದ್ಧಿದ್ದಾರೋ ಅವರ ಸಂಘದಲ್ಲಿ ಇದ್ದಾಗ ನನಗೂ ಅದೇ ಥರನೇ ಹೆಸರುವಾಸಿ ಆಗ್ತೀನನ್ನುವಂಥ ಇಚ್ಛೆ ಇಟ್ಕೊಳ್ಳೋದು. ಇಲ್ಲ, ಅಂಥದ್ದೇನಾದರೂ ನಾ ಮಾಡಬೇಕು, ನನಗೆ ಹೆಸರು ಸಿಗಬೇಕು ಅಂತ. ಆದರೆ ಇದು ತಪ್ಪೇನು? ಹೆಸರು ಮಾಡ್ಕೋಬೇಕು, ನಾವು ಏನಾದರೂ ನಮ್ಮ ಹೆಸರು ಉಳಿಬೇಕು ಅಂತ ಮಾಡೋದು ತಪ್ಪೇನು? ಯಾಕಂದರೆ ಇಲ್ಲಿವರೆಗೆ ಡ್ರಾಮಾದಲ್ಲಿ ನಾವು ಹೀಗೆ ಅನ್ಕೋತಿದ್ವಿ, ಅವಶ್ಯವಾಗಿ ನಮ್ಮ ನಮ್ಮದು ಹೆಸರು ಉಳಿಯುವಂಥ ಕೆಲಸ ಮಾಡ್ಕೊಂಡು ಹೋಗಬೇಕು ಬಂದೀವತ್ತಂದ್ರೆ ಅಂತ ಅಂತಿದ್ವಿ. ಆದರೆ ಬಾಬಾರವರು ನಮಗೆ ಈ ಪ್ರಕಾಶ ಜ್ಞಾನದ ಬೆಳಕನ್ನು ಕೊಡ್ತಾರೆ. ಮಕ್ಕಳೇ, ನೀವು ಈ ನಾಟಕದಲ್ಲಿ ಹೆಸರು ಮಾಡ್ಕೊಳ್ಳೋದು, ಈ ನಾಟಕದಲ್ಲಿ ರೂಪಕ್ಕೆ ರೂಪ, ಬ್ಯೂಟಿ ಅಥವಾ ಸೌಂದರ್ಯಕ್ಕೆ ನೀವು ಇಂಟ್ರೆಸ್ಟ್ ಕೊಡ್ತೀರಿ, ನಿಮ್ಮ ಮನಸ್ಸು ತೊಡಗಿಸ್ತೀರಿ, ಆಕರ್ಷಿತರಾಗ್ತೀರಿ ಅಂತಂದ್ರೆ ನಿಮ್ಮ ಆತ್ಮದ ಸತ್ಯದಿಂದ, ಶಾಂತಿಯ ಸುಖದ ಅನುಭೂತಿಯಿಂದ ದೂರ ಆಗ್ತೀರಿ. ಹಾಕ್ಕೊಳ್ಳೋದು ಕೂಡ ಒಂದು ಅತ್ಯಂತ ಕಠೋರ ಬಂಧನ ಇದು. ನಮಗನ್ನಿಸ್ತದ ಸುಂದರ ಇರಬೇಕು, ನಾವು ಚಂದ ಕಾಣಿಸ್ಬೇಕು, ಬೇರೆಯವರು ಚಂದ ಇರಬೇಕು, ಬೇರೆಯವರ ಹೆಸರು ಬರಬೇಕು, ನಮ್ಮದು ಮಕ್ಕಳದ ಹೆಸರಾಗಬೇಕು, ಎಲ್ಲರದ್ದು ನಮ್ಮ ಮನೆತನದ ಹೆಸರು ಬರಬೇಕು, ನಾವು ಹೆಸರುವಾಸಿ ಆಗಬೇಕು ಅಂತ. ಈಗ ಈ ಡ್ರಾಮಾ ಬಾಬಾರ ನಾಲೆಜಿಂದ ನಮ್ಗೆ ಗೊತ್ತಾಗಿದೆ, ನಾಟಕ ಮುಗಿಲಿಕ್ಕೆ ಬಂದಿದೆ. ಇದು ನಾಟಕನೇ ಇದೆ. ಆದರೆ ಬಾಬಾ ನಮಗೆ ಮೊದಲು ನಮ್ಮ ಸತ್ಯದ ಅರಿವು ಮಾಡಿಸ್ತಾರೆ. ನೀವು ಬಹಳ ಸುಂದರವಾಗಿರುವಂತಹ ಪ್ರೇಮ ಸ್ವರೂಪರಾದ ಪವಿತ್ರ ಸ್ವರೂಪ, ನಿರಾಕಾರ ಜ್ಯೋತಿ ಸ್ವರೂಪ ಆತ್ಮ ಇದ್ದೀರಿ. ನೀವೇ ಬೇರೆ, ನಿಮ್ಮ ರೋಲ್ ಹಾಗೂ ಡ್ರಾಮಾನೇ ಬಿಲ್ಕುಲ್ ಬೇರೆಯಾಗಿದೆ. ಈಗ ಸಿನಿಮಾ ನಟ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾನೆ. ಅಕಸ್ಮಾತ್ ಶಿವರಾಜ್ ಕುಮಾರ್ ಅಂತ ತಿಳ್ಕೊಡ್ರಿ. ಶಿವರಾಜ್ ಕುಮಾರ್ ಈ ರೀತಿ ತಿಳ್ಕೊತಾನ, ಈ ಸಿನಿಮಾದೊಳಗೆ ನಾನು ಭಾಳ ಒಳ್ಳೆ ಹೆಸರುವಾಸಿ ಆಗಬೇಕು, ಒಳ್ಳೆ ಹೆಸರು ಮಾಡ್ಕೋಬೇಕು, ಒಂದಿಷ್ಟು ದುಡ್ಡು ಮಾಡ್ಕೋಬೇಕು ಅಂತ ಬಯಸಿದ ಅಂತಂದ್ರೆ ಅದು ಸಾಧ್ಯದ ಏನೋ? ಸಿನಿಮಾದೊಳಗೆ ಒಬ್ಬ ಆ್ಯಕ್ಟರ್ನ ಮನಸ್ಸಿನಲ್ಲಿ ಬರ್ತದ, ಈ ಸಿನಿಮಾದಾಗನ ಜಲ್ದಿ ಚಲೋ ಶ್ರೀಮಂತ ಆಗಬೇಕು, ಧನ ಮಾಡ್ಕೋಬೇಕು, ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ. ಅದು ಹೆಂಗೆ ಸಾಧ್ಯ? ಯಾಕಂದರೆ ಅವನ ಆ್ಯಕ್ಟಿಂಗ್ ಡೈರೆಕ್ಟರ್ನ ಏನು ಸಿನಿಮಾದ ಸ್ಟೋರಿಯೊಳಗೆ ಒಂದು ಸ್ಕ್ರಿಪ್ಟ್ ಇದೆ, ರೆಡಿಮೇಡ್ ಸ್ಕ್ರಿಪ್ಟ್ ಇದೆ. ಆ ಸ್ಕ್ರಿಪ್ಟ್ ಅನುಸಾರನೇ ಹೀರೋ ಆ್ಯಕ್ಟಿಂಗ್ ಮಾಡಬೇಕಾಗ್ತದ ಹೊರತಾಗಿ ಅವನ ಇಚ್ಛೆ ಅನುಸಾರ ನಾ ಆ್ಯಕ್ಟಿಂಗ್ ಮಾಡ್ತೀನಂತಂದ್ರೆ ನಡೆಯೋದಿಲ್ಲ. ಒಂದು ವೇಳೆ ಡೈರೆಕ್ಟರ್ನ ಇಚ್ಛೆ ಅನುಸಾರ ಅಥವಾ ಡೈರೆಕ್ಷನ್ ಅನುಸಾರ ಆ ಹೀರೋ ಆ್ಯಕ್ಟಿಂಗ್ ಮಾಡಿದ್ದೇ ಆದರೆ ಹೀರೋಗೆ ಸಿನಿಮಾದ ನಂತರ, ಆ್ಯಕ್ಟಿಂಗ್ನ ನಂತರ ಹೀರೋಗೆ ಒಳ್ಳೆಯ ಹೆಸರು ಬರ್ತದೆ, ಒಳ್ಳೆ ಉತ್ತಮ ಆ್ಯಕ್ಟರ್ ಅಂತ. ಆದರೆ ಆ್ಯಕ್ಟಿಂಗ್ ಒಳಗೆ ಅವನು ಶ್ರೀಮಂತರೇ ಆಗಲಿ, ಬಡವರ ಆಗಲಿ, ಅಥವಾ ಒಳ್ಳೆ ಹೆಸರುವಾಸಿ ಆಗಲಿ, ಅದು ಸಿನಿಮಾ ಶೂಟಿಂಗ್ ಮುಗಿದ ಮೇಲೆ ಖತಮ್. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾವು ಈ ಸಮಯದಲ್ಲಿ ಇಲ್ಲಿ ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತೀವತ್ತಂದ್ರೆ ಜರೂರ್ ಇನ್ನೂ ನಾವು ನಮಗೆ ಆತ್ಮ ನಿಶ್ಚಯ ಮಾಡಿಕೊಂಡಿಲ್ಲ ಅಂತ. ನಾವು ಆತ್ಮ ಅನ್ನೋ ನಿಶ್ಚಯ ನಮಗೊಂದು ವೇಳೆ ಆಗಿಬಿಟ್ರೆ ಇದು ಬಿಲ್ಕುಲ್ ಡ್ರಾಮಾ ಸ್ಕ್ರಿಪ್ಟೆಡ್ ಅದ. ಅಂದರೆ ನಮ್ಮ ಭಾವನೆ, ನಮ್ಮ ಮನಸ್ಸು, ನಮ್ಮ ವಿಚಾರ ಅಥವಾ ನಮ್ಮ ಆಚರಣೆ ಏನೆಲ್ಲ ಇದೆ, ಆ್ಯಕ್ಟಿಂಗ್ ಇದೆ, ಇದು ಡ್ರಾಮಾ ಅನುಸಾರ ಮಾಡಲ್ಪಟ್ಟ 5000 ವರ್ಷದ ನಾಟಕದ ಅನುಸಾರ ನಡೀತಿದೆ.
ಹಾಗಾದರೆ ನನ್ನ ಕೈಯಲ್ಲೇನಿದೆ ಅಂತಂದರೆ, ನಾನು ಆತ್ಮ ಬಾಬಾರ ಜ್ಞಾನದ ಸ್ಮೃತಿಯಿಂದ ಈ ನಾಟಕವನ್ನು ಯಾಸ್ ಇಟ್ ಈಸ್, ಅದು ಹೇಗಿದೆ ಹಾಗೆಯೇ ನೋಡುವಂತಹ ದಿವ್ಯ ದೃಷ್ಟಿ ಬಾಬಾ ಕೊಟ್ಟಿದ್ದಾರೆ. ಹೇಗೆ ಬಾಬಾ ಈ ವಿಶ್ವ ನಾಟಕ ಸುಂದರ ಇರಲಿಲ್ಲ, ಎಕ್ಯುರೇಟ್ ಇರಲಿಲ್ಲ, ಕಲ್ಯಾಣಕಾರಿ ಇರಲಿಲ್ಲ ಅಂದ್ರೆ ಬಾಬಾ ಚೇಂಜ್ ಮಾಡ್ತಿದ್ರು. ಬಾಬಾಗಿದು ಯಾವಾಗ ಎಷ್ಟು ಸರಿ ನೋಡಿದರೂ ಕೂಡ ಕಲ್ಯಾಣಕಾರಿ ಇದೆ, ಎಕ್ಯುರೇಟ್ ಇದೆ ಅನಿಸಿದೆ ಅಂತಂದಮೇಲೆ ಬಾಬಾ ಇದನ್ನು ಯಾವ ರೀತಿ ಸಾಕ್ಷಿಯಾಗಿ ನೋಡ್ತಾ ಇದ್ದಾರೋ ಅದೇ ಥರ ನಾನು ನೋಡಬೇಕೇ ಹೊರತಾಗಿ ಈ ನಾಟಕದಲ್ಲಿ ನಾನು ಒಳ್ಳೆಯ ಹೆಸರು ಮಾಡ್ಕೋಬೇಕು ಅಥವಾ ನನ್ನ ಸೌಂದರ್ಯ ಇನ್ನೂ ಹೆಚ್ಚಿಸ್ಕೋಬೇಕು ಅಥವಾ ಭಾಳ ಸುಂದರ ಇರೋರ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ಅಂಥವ್ರು ನನ್ನವರನ್ನಾಗಿ ಮಾಡ್ಕೊಳ್ಬೇಕು ಅಂತ ಏನು ಈ ವಿಚಾರಗಳಿದ್ದಾವ, ಈ ಒಂದು ಭಾವನೆಗಳು, ಇದಕ್ಕೆ ಸಂಬಂಧಪಟ್ಟಂಥ ಕರ್ಮ, ಇದು ಉಲ್ಟಾ ಖಾತೆಯನ್ನು ಜಮಾ ಮಾಡ್ತದ. ಉಲ್ಟಾ ಖಾತೆ ಏನು ಮಾಡ್ತದಂತಂದರೆ, ಈಗ ಆದ ಎಲ್ಲ ಖಾತೆಯನ್ನು ಕ್ಲಿಯರ್ ಮಾಡಿಕೊಂಡು ನಮ್ಮನ್ನು ನಾವು ಆತ್ಮ ಅಭಿಮಾನಿ ಸ್ಥಿತಿಗೆ ಏರಿ ಜೀವನ್ಮುಕ್ತ ಸ್ಥಿತಿಯ ಯಾವ ಅನುಭವ ಮಾಡಬೇಕಾಗಿದೆ ಆ ಅನುಭವ ಮಾಡಲಿಕ್ಕಾಗೋದಿಲ್ಲ. ಯಾವುದು ಇದೇ ಸಂಗಮಯುಗದ ಗಾಯನ ಇದೆ, ಅತೀಂದ್ರಿಯ ಸುಖದ ಅನುಭವ, ಜೀವನ್ಮುಕ್ತ ಸ್ಥಿತಿಯ ಅನುಭವ. ಈ ಅನುಭವದಿಂದ ವಂಚಿತ ಆಗ್ತೀವಿ. ಕೇವಲ ಮಾಡಿಕೊಂಡಂತಹ ಉಲ್ಟಾ ಖಾತೆಯನ್ನು ಚುಕ್ತು ಮಾಡೋದ್ರೊಳಗನೆ ಈ ಮೈಂಡ್ ಬ್ಯುಸಿ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮನಸ್ಸಿನೊಳಗೆ ಏನೆಲ್ಲ ವಿಚಾರಗಳು ಬರ್ತಾವ, ಏನೋ ಆಗಬೇಕು, ಏನೋ ಮಾಡಿ ತೋರಿಸ್ಬೇಕಂತ, ಆ ವಿಚಾರಗಳನ್ನು ಕೂಡ ನೀನು ಆತ್ಮ ಸಾಕ್ಷಿಯಾಗಿ ನೋಡು. ಅದು ಆ ವಿಚಾರ ಬಂದರೂ ಕೂಡ ಇಂಥ ವಿಚಾರ ಯಾಕೆ ಬರುತ್ತಂತನೂ ವಿಚಾರ ಮಾಡಬೇಡ. ಅದನ್ನು ಬಾಬಾಗ ಅರ್ಪಣೆ ಮಾಡಿಬಿಡ್ರಿ, ಬಾಬಾಗ ಭೋಗ ಇಟ್ಟುಬಿಡ್ರಿ ಅಂಥ ವಿಚಾರಗಳನ್ನು. ಆದರೆ ತಾನು ಮಾತ್ರ ಡ್ರಾಮಾದಿಂದ, ನಾಟಕದಿಂದ, ಆ್ಯಕ್ಟಿಂಗಿಂದ ಪರೆಯಾಗಿರುವಂತಹ ಒಂದು ಶುದ್ಧ ನಿರಾಕಾರ ಪವಿತ್ರ ಸ್ವರೂಪ, ನಿಜ ಸ್ವರೂಪದಲ್ಲಿ ಸ್ಥಿತಾಗುವ ಅಭ್ಯಾಸ ಮಾಡಿರಿ ಮತ್ತು ಒಬ್ಬ ತಂದೆಯ ನೆನಪನ್ನು ಮಾಡಿರಿ ಅಂತಾರೆ ಬಾಬಾ. ಯಾಕಂದರೆ ಒಬ್ಬ ಶಿವತಂದೆ ನೆನಪಿನಿಂದ ಮಾತ್ರ ನಾವು ಪುನಃ ಸುಂದರನೂ ಆಗ್ತೀವಿ, ಸುಂದರತೆಯ ಒಂದು ಅನುಭೂತಿ ವಾಪಸ್ ಆಗ್ತದೆ. ಯಾಕಂದರೆ ಆತ್ಮ ನಾವು ಆಲ್ರೆಡಿ ಸುಂದರ ಇದ್ದೀವಿ, ನಮ್ಮ ಜೀವನವೂ ಬಹಳ ಸುಂದರ ಇದೆ. ಯಾಕೆ ಈ ಜೀವನದಲ್ಲಿ ಭಲೇ ಏರುಪೇರು, ಕಡಿಮೆ, ಕೊರತೆ ಏನೇ ಇದ್ದರೂ ಕೂಡ ಇದು ಸಿನಿಮಾದ ಆ್ಯಕ್ಟಿಂಗ್. ಕಲಿಯುವುದನುಸಾರ ಸಿನಿಮಾ ಇದೆ, ಸೀನ್ ಇದೆ, ಸೀನ್ರಿಗಳಿದ್ದಾವೆ. ಆದರೆ ಇದು ಎಂಡ್ ಆಗೋ ಟೈಮ್ ಬಂದಿದೆ. ಆದರೆ ಇಷ್ಟೆಲ್ಲ ಇದ್ದು ಕೂಡ, ಇಷ್ಟು ದುಃಖ, ಇಷ್ಟು ಚಿಂತೆ ಇದ್ದು ಇದನ್ನು ಸಾಕ್ಷಿಯಾಗಿ ನೋಡುವಂಥ, ಫಿಲಮ್ ಥರ ನೋಡುವಂಥ ನಾಲೆಜ್ ಬಾಬಾ ಏನು ಕೊಟ್ಟಿದ್ದಾರಲ್ಲ, ಇದರಿಂದ ನಾವು ಖುಷಿಯಾಗಿದ್ದುಕೊಂಡು ಇರೋ ತಕ್ಕ ಡ್ರಾಮಾದ ಪಾರ್ಟ್ ಎಂಡ್ ಆಗೋ ತಕ್ಕ ಡ್ರಾಮಾ ನೋಡ್ತಾ, ಡ್ರಾಮಾದಲ್ಲಿ ನಾವು ಎಂಜಾಯ್ ಮಾಡ್ತಾ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಬೇಕಾಗಿದೆ. ಅದಕ್ಕೆ ಬಾಬಾರ ನೆನಪಿನಲ್ಲಿ ಇರುವಂತಹ ಅಭ್ಯಾಸ ಮಾಡಿರಿ. ಉಲ್ಟಾ ಖಾತೆಯನ್ನು ಮಾಡ್ಕೋಬೇಡ್ರಿ. ಯಾಕಂದರೆ ಮನಸ್ಸು ಅದೇ ಬಂಧನದಲ್ಲಿ, ಅದೇ ಭಾವನಾತ್ಮಕ ವಿಚಾರಗಳ ಸುಳಿಯಲ್ಲಿ ಸಿಲುಕೊಳ್ತದೆ ಅಂತ. ಪ್ರಶ್ನೆ, ಭಾಗ್ಯವಾನ್ बच्चे किस मुख्य पुरुषार्थ से अपना भाग्य बना देते हैं? ಭಾಗ್ಯವಂತ ಮಕ್ಕಳು ಯಾವ ಒಂದು ಮುಖ್ಯ ಪುರುಷಾರ್ಥದಿಂದ ತಮ್ಮ ಭಾಗ್ಯವನ್ನು ಮಾಡ್ಕೊಳ್ತಾರೆ? भाग्यवान बच्चे सबको सुख देने का पुरुषार्थ करते हैं, मनसा वाचा कर्मणा कोई को भी दुख नहीं देते हैं, शीतल होकर चलते हैं तो भाग्य बनता जाता है. ಬಾಬಾ ಹೇಳ್ತಾರೆ, ಭಾಗ್ಯವಂತ ಮಕ್ಕಳು ಸರ್ವರಿಗೂ ಸುಖವನ್ನು ಕೊಡುವಂಥ ಪುರುಷಾರ್ಥ ಮಾಡ್ತಾರೆ. ಮನಸ ವಾಚ ಕರ್ಮಣ ಎಂದೂ ಕೂಡ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಶೀತಲರಾಗಿ ನಡೆಯುತ್ತಾ ತಮ್ಮ ಭಾಗ್ಯವನ್ನು ಮಾಡಿಕೊಳ್ತಾರೆ. ಭಾಗ್ಯವಂತ ಮಕ್ಕಳು ಎಲ್ಲರಿಗೂ ಸುಖ ಕೊಡೋದು ಅಂತಂದರೆ, ನಮ್ಮದೇನು ಆತ್ಮನಿಗೆ ರೋಲ್ ಸಿಕ್ಕಿದೆ, ರೋಲ್ನಲ್ಲಿ, ಸ್ಕ್ರಿಪ್ಟೆಡ್ ರೋಲ್ನಲ್ಲಿ ಅಕಸ್ಮಾತ್ ನನ್ನ ಶಬ್ದದಿಂದ, ನನ್ನ ಚಲನೆಯಿಂದ ಏನಾದರೂ ಇನ್ನೊಬ್ಬರಿಗೆ ದುಃಖ ಅನುಭೂತಿಯಾಗ್ಬೋದು. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಸುಖ ಕೊಡುವ ಪುರುಷಾರ್ಥ ಮಾಡಿರಿ ಅಂತಂದರೆ, ಯಾವಾಗ ನಾನು ನನ್ನ ದೇಹಭಾನದಿಂದ ಪರೆಯಾಗಿ ನನ್ನೊಳಗಿನ ಕಮ್ಜೋರಿಯಿಂದಲೂ ಕೂಡ ನಾನು ಡಿಟ್ಯಾಚ್ ಆಗಿ ನನ್ನ ಸಂಪೂರ್ಣ ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ. ಮತ್ತು ಎಲ್ಲರೊಳಗೂ ಕೂಡ ಕಮ್ಜೋರ್ ಅಥವಾ ಅವರಲ್ಲಿರುವಂತಹ ಯಾವುದೇ ಕೆಟ್ಟ ಭಾವನೆಗಳನ್ನು ನೋಡದೆ
ಡ್ರಾಮಾದ ಮೂಲಕ ಅವ್ರಿಗೇನು ರೋಲ್ ಸಿಕ್ಕಿದೆ, ರೋಲ್ ಒಳಗಿರುವ ಕಮ್ಜೋರಿಗಳನ್ನು ನೋಡದೆ ಸತ್ಯ ಆತ್ಮ ಸ್ವರೂಪವನ್ನು ಯಾವಾಗ ನೋಡ್ತೀನಿ, ನನ್ನ ಈ ಸುಖದ ವೈಬ್ರೇಷನ್, ನನ್ನ ಆತ್ಮೀಯ ವೈಬ್ರೇಷನ್ ಉಳಿದ ಎದುರುಗಡೆ ಸುತ್ತಮುತ್ತಲಿರುವಂತಹ ಆತ್ಮರಿಗೆ ಸತ್ಯ ಸುಖದ ಆ ವೈಬ್ರೇಷನ್ ಆ ಅನುಭವ ಮಾಡಿಸ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಸುಖ ಕೊಡುವಂತಹ ಪುರುಷಾರ್ಥ ಮಾಡಿರಿ. ಅಂದ್ರೆ ನಾನು ಅಡುಗೆ ಮಾಡಿ ತಿನ್ನಿಸ್ಬೇಕು ಅಥವಾ ಎಲ್ಲರ ಇಚ್ಛೆಗಳನ್ನು ಪೂರ್ಣ ಮಾಡಬೇಕು ಅಂತ ಸ್ಥೂಲ ರೂಪದಲ್ಲಿ ಡ್ರಾಮಾದೊಳಗೆ ನನ್ನ ಆ್ಯಕ್ಟಿಂಗ್ನ ಮೂಲಕ ಸುಖ ಕೊಡ್ತೀನಿ ಅಂತಂದರೆ ಎಂದಿಗೂ ಸುಖವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಡ್ರಾಮಾದ ಮೂಲಕ ಏನು ಆ್ಯಕ್ಟಿಂಗ್ ನನ್ನ ರೋಲ್ ಮೂಲಕ ಆಗಬೇಕಾಗಿದೆ. ಡ್ರಾಮಾದನುಸಾರ ಇನ್ನೊಬ್ಬರ ರೋಲ್ನಲ್ಲಿ ಏನಾಗಬೇಕು, ಸುಖ ಪಡಿಬೇಕು, ದುಃಖ ಪಡಿಬೇಕು, ಡ್ರಾಮಾದೊಳಗೆ ಅದು ಏನಿದೆ ಆ್ಯಕ್ಟಿಂಗಲ್ಲಿ ಅದು ಅದೇ ಆಗ್ತದೆ. ನಿಜವಾದ ಸುಖ ಕೊಡೋದು ಅಂತಂದರೆ ಯಾವಾಗ ನಾನು ನನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಹೈಯರ್ ಕಾನ್ಷಿಯಸ್ಸಲ್ಲಿರ್ತೀನಿ, ಪ್ಯೂರ್ ವೈಬ್ರೇಷನ್ ಸರ್ವ ಆತ್ಮರಿಗೆ ಅವರ ಆತ್ಮೀಯ ಅನುಭೂತಿಯ ಕಡೆಗೆ ಕರ್ಕೊಂಡು ಹೋಗ್ತದ. ಇದು ನಿಜವಾದ ಸುಖ ಕೊಡುವಂಥ ಪುರುಷಾರ್ಥ. ಮನಸ ವಾಚ ಕರ್ಮಣ ಅಂದರೆ ಮನಸ್ಸಿನ ಮೂಲಕ ಬಾಬಾ ಹೇಳ್ತಾರೆ, ಯಾವಾಗ ಈ ಮನಸ್ಸು ನಿರಂತರ ಒಂದಿಲ್ಲ ಒಂದು ವಿಚಾರಗಳನ್ನು ಮಾಡ್ತದ, ಈ ವ್ಯರ್ಥ ವಿಚಾರದಿಂದ ಮುಕ್ತ ಆಗೋ ಸಲುವಾಗಿ ಬಾಬಾ ಈ ಮನಸ್ಸಿನ ಮೂಲಕ ಸೇವೆ ಮಾಡಲಿಕ್ಕೆ ಹೇಳ್ತಾರೆ. ಮನಸ್ಸಿನ ಸೇವಾ ಅಂತಂದರೆ ಎಲ್ಲರ ಪ್ರತಿಯಾಗಿ ಶುಭ ಭಾವನೆ ಕ್ರಿಯೇಟ್ ಮಾಡೋದು. ಯಾವಾಗ ಈ ಮನಸ್ಸು ಶುಭ ಭಾವನೆಯನ್ನು ಕ್ರಿಯೇಟ್ ಮಾಡ್ತದೋ ತನ್ನ ವ್ಯರ್ಥ ಹಾಗೂ ನಕಾರಾತ್ಮಕ ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ಮನಸ್ಸಿಗೆ ಸಾಧ್ಯ ಆಗ್ತದೆ. ಮತ್ತು ನಾವು ನಮ್ಮ ಶಬ್ದಗಳ ಮೂಲಕ, ವಾಚಾದ ಮೂಲಕ ಅನೇಕರಿಗೆ ಜ್ಞಾನವನ್ನು ಕೊಡ್ತೀವಿ, ಒಳ್ಳೆಯ ಮಾತುಗಳನ್ನು ಹೇಳ್ತೀವಿ. ಆತ್ಮಸ್ಥಿತಿಗೆ, ಪರಮಾತ್ಮನ ನೆನಪಿಗೆ ರಿಲೇಟೆಡ್ ಆಗಿರುವಂತಹ ಯಾವ ವಿಚಾರಗಳನ್ನು ನಾವು ನಮ್ಮ ಮುಖದಿಂದ ಮಾತಾಡ್ತೀವಿ, ಆಗ ಆ ಆತ್ಮನಿಗೂ ಕೂಡ ಅನೇಕ ರೀತಿಯ ಟಚ್ಚಿಂಗ್ ಆಗ್ತದೆ. ಭಗವಂತನ ಒಂದು ಸ್ಮೃತಿ ಅವರಿಗೂ ಬರ್ತದೆ. ಅಂಥ ಮಾತುಗಳನ್ನು ಆಡ್ರಿ. ಕರ್ಮಣ, ನಮ್ಮ ಕರ್ಮದ ಮೂಲಕ ಸೇವಾ ಕೇಂದ್ರದಲ್ಲಿರ್ಬೋದು, ಮನೆಯಲ್ಲೇ ಇರ್ಬೋದು, ನಾವು ಎಷ್ಟು ಅದು ಅಡುಗೆ ಇರ್ಬೋದು, ಟೋಲಿ ಇರ್ಬೋದು, ಅಥವಾ ಮನೆಯ ಸುಂದರವಾಗಿ ಇಡುವಂಥದ್ದಿರ್ಬೋದು, ಕಾರ್ಯಕ್ರಮಗಳ ಮೂಲಕ ಅನೇಕರಿಗೆ ನಾವೇನೆಲ್ಲ ಮಾಡ್ತೀವಿ, ನೀರು ತಂದಿಡ್ತೀವಿ, ಕಸ ಗುಡಿಸ್ತೀವಿ, ಚೇರ್ಗಳನ್ನು ಹಾಕ್ತೀವಿ, ಅಥವಾ ಸಂದೇಶವನ್ನು ಕೊಡ್ತೀವಿ. ಅದಕ್ಕಂತ ಶಾರೀರಿಕ ದೈಹಿಕವಾಗಿ ಏನೇ ನಾವು ಕರ್ಮಗಳನ್ನು ಮಾಡ್ತೀವಿ ಕರ್ಮದ ಮೂಲಕ, ಇದರಿಂದ ಅನೇಕರಿಗೆ ಸುಖ ಸಿಗ್ತದೆ. ಆದರೆ ಮನಸಾವಾಚ ಕರ್ಮಣ ದುಃಖ ಯಾವಾಗ ಕೊಡಬೇಡ್ರಿ ಅಂತಾರಂದ್ರೆ ಬಾಬಾ, ಯಾವಾಗ ನಾನು ದೇಹಭಾನದಲ್ಲಿರ್ತೀನಿ ಆಗ ಮನಸಾವಾಚ ಕರ್ಮಣ ಒಂದಿಲ್ಲ ಒಂದು ರೂಪದಲ್ಲಿ ನನ್ನ ರೋಲ್ನ ಮೂಲಕವೂ ಕೂಡ ಅನೇಕರಿಗೆ ದುಃಖದ ಅನುಭೂತಿ ಆಗ್ತದೆ. ಭಾಗ್ಯವಂತ ಮಕ್ಕಳು ಶೀತಲರಾಗಿ ನಡೀತಾರೆ, ತಮ್ಮ ಭಾಗ್ಯವನ್ನು ಮಾಡಿಕೊಳ್ತಾರೆ. ಶೀತಲರಾಗಿ ನಡೆಯೋದು ಅಂತಂದರೆ ನಾನು ಆತ್ಮ ಈ ಇಂದ್ರಿಯಗಳ ಮೂಲಕ ಯಾವುದೇ ರೀತಿಯ ಕೆಟ್ಟ ಕರ್ಮ ಆಗದಂತೆ ಗಮನ ಕೊಡೋದು, ಅಕಸ್ಮಾತ್ ಆದರೂ ಕೂಡ ತುರಂತ್ ಬಾಬಾರವರಿಗೆ ಅದನ್ನು ಅರ್ಪಣೆ ಮಾಡೋದು. ಆದರೆ ಶೀತಲ ಸ್ಥಿತಿ ಅಂದರೆ ಆತ್ಮ ಅಭಿಮಾನಿ ಸ್ಥಿತಿ. ಆತ್ಮ ಅಭಿಮಾನಿಯಾಗಿ ನಡೀತಾ ಎಲ್ಲರನ್ನೂ ಆತ್ಮ ಅಂತ ನೋಡ್ತಾ ತಮ್ಮ ಭಾಗ್ಯವನ್ನು ಮಾಡ್ಕೊಳ್ತಾರೆ. ತುಮ್ಹಾರಿ ಯಹ ಸ್ಟೂಡೆಂಟ್ ಲೈಫ್ ಹೇ, ತುಮ್ಹೇ ಅಬ್ ಗುಟ್ಕೆ ನಹಿ ಖಾನೆ ಹೇ, ಅಪಾರ ಖುಷಿ ಮೇ ರೇನಾ ಹೇ. ಯಾವಾಗ ಬಾಬಾ ಹೇಳ್ತಾರೆ, ಇದು ಸಮಯ ಏನಿದೆ, ವಿದ್ಯಾರ್ಥಿ ಜೀವನ ಇದೆ, ಬಹಳ ಶ್ರೇಷ್ಠವಾದಂಥ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿ ಅಂತಂದರೆ ನಾವು ಲೌಕಿಕದಲ್ಲಿ ನೋಡ್ತೀವಿ, ಯಾವಾಗ ವಿದ್ಯಾರ್ಥಿ ಜೀವನ ಅಂತ ಆಗ್ತದೋ ಎಲ್ಲದರಿಂದ ಡಿಟ್ಯಾಚ್, ಮನೆಯ ಜವಾಬ್ದಾರಿ ಇರ್ಬೋದು, ಎಲ್ಲದರಿಂದಲೂ ಡಿಟ್ಯಾಚ್ ಆಗಿ ಸಪ್ರೇಟ್ ಒಂದು ಸುಂದರ ಕಲಿಯುವಿಕೆಯ ಜೀವನವನ್ನು ಮಾಡ್ತಾರೆ. ಅಂದರೆ ವಿದ್ಯಾರ್ಥಿ ಜೀವನ ಅಂದರೆ ವಿದ್ಯಾಭ್ಯಾಸದ ಕಡೆಗೆ ಗಮನ, ಮತ್ತು ಕ್ಲಾಸ್ನಲ್ಲಿ ಸಾಮೂಹಿಕವಾಗಿ ಶಿಕ್ಷಣ ಪಡೆಯೋದು, ಟೀಚರ್ ಹೇಳಿದಂತೆ ನಡೆಯೋದು, ಗಮನ ಕೊಟ್ಟು ಓದಿ ಹೋಮ್ವರ್ಕನ್ನು ಮಾಡೋದು, ಅದರ ಅನುಸಾರ ಅದನ್ನು ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳೋದು ಹೇಗಿರ್ತದೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಾಬಾ ಯಾವಾಗ ನಾವು ವಿದ್ಯೆಯನ್ನು ಅಧ್ಯಯನ ಮಾಡ್ತೀವಿ ಆಗ ಮತ್ತೆ ಈ ಬುದ್ಧಿಯಲ್ಲಿ ಜವಾಬ್ದಾರಿ ನೆನಪು ಮಾಡ್ಕೊಳ್ಳೋದಲ್ಲ. ಇಲ್ಲಂತೂ ಬಾಬಾ ಗೃಹಸ್ಥ ಜೀವನದ ಜವಾಬ್ದಾರಿನೂ ನಿಭಾಯಿಸ್ರಿ, ವಿದ್ಯಾರ್ಥಿನೂ ಆಗ್ರಿ. ವಿದ್ಯಾರ್ಥಿ ಆಗ್ರಿ ಅಂತಂದರೆ
ಯಾರು ಅನೇಕ ಜನ ನಾವು ಹೀಗೂ ನೋಡ್ತೀವಿ, ಜಾಬ್ನೂ ಮಾಡ್ತಿರ್ತಾರೆ, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡ್ತಾರೆ. ದೊಡ್ಡ ದೊಡ್ಡ ವಿದ್ಯೆ, ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಮಾಡುವಂಥವ್ರು ಹೋದಾರ. ಪ್ರೆಸೆಂಟ್ ಜೀವನದೊಳಗೆ ದೊಡ್ಡ ಜಾಬ್ ಮಾಡ್ತಾನೂ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಏಕೆಂದರೆ ಎರಡಕ್ಕೂ ಗಮನವನ್ನು ಕೊಡ್ತಾ, ವಿದ್ಯೆ ಕಡೆಗೆ ಗಮನವನ್ನು ಕೊಡ್ತಾ ಹೋದಾಗ ಒಳ್ಳೆಯ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಮಾಡ್ಬೋದು. ಹಾಗೆ ಬಾಬಾ ಹೇಳ್ತಾರೆ, ಈ ಡ್ರಾಮಾ ಬನಿ ಬನಾಯಿ ಡ್ರಾಮಾದಲ್ಲಿ ಏನೆಲ್ಲ ಜವಾಬ್ದಾರಿಗಳಿವೆ ಅದರಿಂದಲೂ ಬಾಬಾ ನಿಶ್ಚಿಂತ ಮಾಡ್ತಾರೆ. ಇದೆಲ್ಲ ಏನಾಗಬೇಕು ನಿಮ್ಮ ಮೂಲಕ ಆಗ್ತಾ ಹೋಗ್ತದ. ಆದರೆ ಮೂಲ ರೂಪದಲ್ಲಿ ನೀನು ಸ್ಟೂಡೆಂಟ್ ಇದ್ದಿ ಅಂದಮೇಲೆ ಅಧ್ಯಯನಶೀಲ ಆಗು ಮತ್ತು ಚಿಂತನಶೀಲಾಗಿ ನಿರಂತರ ಜ್ಞಾನದ ಚರ್ನಿಂಗ್, ಅದರದ್ದು ಮಂಥನ ಮಾಡ್ತಾ ಸದಾ ಈ ವಿದ್ಯೆ ನೆನಪು ಮಾಡೋದು ಅಂದ್ರೇ ಬಾಬಾ ನೆನಪು ಮಾಡೋದು. ಅದಕ್ಕೆ ಸ್ಟೂಡೆಂಟ್ ಇದ್ದೀನಿ ಎನ್ನುವ ಸ್ಮೃತಿಯಲ್ಲಿರ್ರಿ. ಗುಟ್ಕೆ ನೆಹಿಕಾನ ಅಂತಂದರೆ ನನಗಿದು ಇಲ್ಲ, ಡ್ರಾಮಾ ಕಾನ್ಷಿಯಸ್ ಆಗಿ, ರೋಲ್ ಕಾನ್ಷಿಯಸ್ ಆಗಿ, ನನ್ನ ರೋಲ್ ಒಳಗೆ ಇದು ಇಲ್ಲಲ್ಲ, ನನಗಿದು ಕಮ್ಮಿ ಅದ, ಇದು ಕಮ್ಮಿ ಅದ, ಇವ್ರು ಹೀಗಂತಾರೆ ನನ್ನ ಜೊತೆ ಹೀಗೆ ನಡ್ಕೊಳ್ತಾರಂತ ಕುತ್ತಿಗೆ ಕಟ್ಟುವಂಗ ಗಂಟಲು ಕಟ್ಟುವಷ್ಟು ನಿನಗೆ ನೀನು ಬಂಧಿತ ಆಗಬೇಡ. ನನಗೆ ಇವ್ರು ಹಿಂಗೆ ಅಂತಾರ ಅಂದರೆ ಏನೋ ಒಂದು ಆಗ್ಲಾರ್ದು ನಾವು ಕುತ್ತಿಗೆ ಒಳಗೆ ಹಾಕ್ಕೊಂಡ್ವಿ ಅಂತಂದರೆ ಕುತ್ತಿಗೆ ಕಟ್ಟುತ್ತದೆ, ಗಂಟ್ಲು ಕಟ್ಟಿಬಿಡ್ತದೆ. ಹಾಗೆ ಇವ್ರು ಹೀಗಂತಾರೆ ರೋಲ್ ಕಾನ್ಷಿಯಸ್ಸಲ್ಲಿ ಡ್ರಾಮಾ ಸತ್ಯ ಅಂತ ತಿಳ್ಕೊಂಡು, ಡ್ರಾಮಾದ ಆ್ಯಕ್ಟರ್ನೂ ಕೂಡ ನಾನು ಸತ್ಯ ಅಂತ ತಿಳ್ಕೊಂಡು ಇವ್ರು ನನಗೆ ನಿಜವಾಗಿಯೂ ಅಂದರು ಅಂತ ಕುತ್ತಿಗೆ ಗಂಟಲು ಕಟ್ಟುವಂತಹ ಕೆಲಸಗಳನ್ನು ಮಾಡಬೇಡ್ರಿ. ಅಪಾರ ಖುಷಿಯಲ್ಲಿರಿ. ಎಲ್ಲ ಏನು ನಡೀತಿದ್ರು ಇದು ಡ್ರಾಮಾದ ಮೂಲಕ ಎಲ್ಲ ಸಿಗ್ತಾ ಇದೆ, ಡ್ರಾಮಾದ ಮೂಲಕ ದೂರ ಆಗ್ತಾ ಇದೆ. ಆದರೆ ಆತ್ಮ ಏನೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಆತ್ಮ, ಸತ್ಯವನ್ನು ಯಾರೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸತ್ಯ ಏನು ಅಂತಂದರೆ ನನ್ನ ಆತ್ಮೀಯ ಸುಖ, ಅತೀಂದ್ರಿಯ ಸುಖ. ನನ್ನ ಸತ್ಯ ಅಂತಂದರೆ ನನ್ನ ಶಾಂತ ಸ್ಥಿತಿ. ಇದು ನನ್ನ ಸತ್ಯ ಆಗಿರೋದ್ರಿಂದ ಇದರ ಸ್ಮೃತಿಯಲ್ಲಿ ಇದ್ಕೊಂಡು ಸದಾ ಅಪಾರ ಖುಷಿಯಲ್ಲಿ ಇರಬೇಕು ಅಂತಾರೆ ಬಾಬಾ. ಗೀತ್ ತುಮೀ ಹೋ ಮಾತಾ ಪಿತಾ, ತುಮೀ ಹೋ ಬಂಧು ಸಖ. ಗೀತೆ ಇದೆ, ನೀನೇ ತಂದೆ ತಾಯಿ ಬಂಧು ಬಳಗ. ಆತ್ಮನ ನಿಜವಾದ ತಂದೆ ತಾಯಿ ಬಂಧು ಬಳಗ ಪರಂಪಿತ ಪರಮಾತ್ಮ ಪಾರಲೌಕಿಕ ತಂದೆ. ಯಾರು ತಂದೆ, ಶಿಕ್ಷಕ, ಸದ್ಗುರುವಾಗಿ, ಮಾತಾ ಪಿತಾ ಆಗಿ ಸದಾ ಸುಖವನ್ನು ಕೊಡ್ತಾರೆ. ಯಾರು ಸದಾ ನನಗೆ ನನ್ನ ಮೂಲ ರೂಪದ ಕಡೆಗೆ ಕರ್ಕೊಂಡು ಹೋಗ್ತಾರೆ, ಸತ್ಯದ ಬೆಳಕನ್ನು ಕೊಡ್ತಾರೆ, ಅವರು ನಮಗೆ ನಿಜವಾದ ತಂದೆ ತಾಯಿ ಬಂಧು ಬಳಗ ಆಗಿದ್ದಾರೆ. ಓಂ ಶಾಂತಿ. सभी बच्चे मुरली सुनते हैं, जहाँ भी मुरली जाती है सब जानते हैं कि जिसकी महिमा गाई जाती वह कोई साकार नहीं है, निराकार की महिमा है. निराकार साकार द्वारा अभी सम्मुख मुरली सुना रहे हैं. ಮಕ್ಕಳೇ, ಎಲ್ಲೇ ಮುರಳಿ ಹೋಗ್ತಾ ಇದೆ, ಎಲ್ಲೇ ಮುರಳಿ ನಡೀತಾ ಇದೆ ಸೇವಾ ಕೇಂದ್ರಗಳಲ್ಲಿ. ಆದರೆ ಎಲ್ಲರೂ ಇದನ್ನು ತಿಳ್ಕೊಂಡಿದ್ದೀರಲ್ಲ, ಈ ಮಹಿಮೆ ಯಾರ್ದು? ಸಾಕಾರ ಬ್ರಹ್ಮ ಬಾಬಾರವ್ರದ್ದು ಅಲ್ಲ, ಸಾಕಾರದಲ್ಲಿರುವ ಮಕ್ಕಳದೂ ಅಲ್ಲ. ಈ ಮಹಿಮೆ ಸಾಕ್ಷಾತ್ ನಿರಾಕಾರ ಪರಂಪಿತ ಪರಮಾತ್ಮ ತಂದೆಯದಾಗಿದೆ. ಯಾವ ಮಹಿಮೆ? ನಿಜವಾದ ಆತ್ಮದ ತಂದೆ, ಜನ್ಮ ಜನ್ಮಾಂತರದ ತಂದೆ, ತಾಯಿ, ಬಂಧು ಬಳಗ, ಗುರು, ಶಿಕ್ಷಕ, ಏನೆಲ್ಲ ಇದು ಮಹಿಮೆ ಇದೆಯಲ್ಲ, ಇದು ಕೇವಲ ನಿರಾಕಾರ ಪರಮಾತ್ಮನ ಮಹಿಮೆಯಾಗಿದೆ ಅಂತಾರೆ ಬಾಬಾ. ಐಸಾ ಭಿ ಕಹೆಂಗೆ ಅಭಿ ಹಮ್ ಆತ್ಮ ಉನ್ಹೇ ದೇಖ್ ರಹೆ ಹೈ. आत्मा बहुत सूक्ष्म है, इन आंखों से देखने में नहीं आती है. ಬಾಬಾ ಹೇಳ್ತಾರೆ, ಈ ಕಣ್ಣುಗಳಿಂದ ನಾವು ಶಿವಬಾಬಾರವರನ್ನು ನೋಡ್ತಾ ಇದ್ದೀವಿ, ಆದರೆ ಆತ್ಮ ಏನಿದೆ ಬಹಳ ಸೂಕ್ಷ್ಮ ಇದೆ ಅಂತಾರೆ ಬಾಬಾ. ಸೂಕ್ಷ್ಮ, ಎಷ್ಟು ಸೂಕ್ಷ್ಮ ಇದೆ ಅಂತಂದರೆ ಈ ಚರ್ಮದ ಮಣ್ಣಿನಿಂದ ಆದಂತಹ ಕಣ್ಣುಗಳಿಂದ ಆತ್ಮನ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಜ್ಞಾನದ ಮೂರನೇ ನೇತ್ರದಿಂದ ಆತ್ಮನ ಅನುಭವ ಮಾಡ್ಬೋದೇ ಹೊರತಾಗಿ, ಯಾಕೆಂದರೆ ಸೈಜಲ್ಲಿ ನಾವು ತೋರಿಸ್ತೀವಿ, ಚಿತ್ರದಲ್ಲಿ ತೋರಿಸ್ತೀವಿ ಆತ್ಮ ಒಂದು ಲೈಟ್ ಅಂತ. ಲೈಟಿಗೂ ಕೂಡ ನಾವು ಅಳತೆ ಮಾಡ್ಬೋದು, ಆದರೆ ಆತ್ಮ ಇಷ್ಟು ಸೂಕ್ಷ್ಮ ಇದೆ, ಅದನ್ನು ಅಳತೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಭಕ್ತಿ ಮಾರ್ಗ में भी जानते हैं कि हम आत्मा सूक्ष्म है, परंतु पूरा रहस्य बुद्धि में नहीं है कि आत्मा है क्या. परमात्मा को याद करते, परंतु वह क्या है यह दुनिया नहीं जानती. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಆತ್ಮ ಎಷ್ಟು ಸೂಕ್ಷ್ಮ ಇದೆ, ಆತ್ಮದ ತಂದೆಯೂ ಕೂಡ ಎಷ್ಟೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಇದ್ದಾರೆ.
ಅವ್ರ ನೆನಪು ಮಾಡೋದ್ರಿಂದ ಏನಾಗ್ತದ, ಹೇಗೆ ನೆನಪು ಮಾಡಬೇಕಂತ ಇದು ಜಗತ್ತಿನ ಆತ್ಮಗಳಿಗೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಆತ್ಮ ಅಂದರೆ ಯಾವ ಆತ್ಮಗಳಿಗೆ ಬಾಬಾ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿಲ್ವೋ, ತೆರೆದಿಲ್ವೋ, ಅವರಿಗೆ ಬಾಬಾನ ನೆನಪಿನಿಂದ ಆಗ್ತದೆ, ಹೆಂಗೆ ನೆನಪು ಮಾಡಬೇಕನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ. ತುಮ್ ಭೀ ನಹಿ ಜಾನ್ತೆ थे, अभी तुम बच्चों को यह निश्चय है कि यह कोई लौकिक टीचर व संबंधी भी नहीं है. ಬಾಬಾ ಅಂತಾರೆ, ಮಕ್ಕಳೇ ನಿಮಗೂ ಯಾವ ವಿಷಯನೂ ಗೊತ್ತಿರಲಿಲ್ಲ ಪರಮಾತ್ಮನನ್ನು ಹೇಗೆ ನೆನಪು ಮಾಡಬೇಕಂತ. ಈಗ ತಾವು ಮಕ್ಕಳಿಗೆ ನಿಶ್ಚಯ ಆಗಿದೆ. ಲೌಕಿಕ ಇಲ್ಲಿ ನಮಗೆ ಓದಿಸುವಂಥ ತಂದೆ, ಈ ಸತ್ಯ ಜ್ಞಾನದ ಬೆಳಕು ಕೊಡುವಂತಹ ತಂದೆ, ನಾವು ಯಾರಿಗೆ ಸ್ಟೂಡೆಂಟ್ ಆಗಿ ನಡೀತಾ ಇದ್ದೀವಿ ಆ ಟೀಚರ್, ಪರಮಾತ್ಮ ಟೀಚರ್, ಇವರು ಸಾಧಾರಣ ಅಲ್ಲ ಅಂತಾರೆ ಬಾಬಾ. ಯಾರೋ ಸಾಮಾನ್ಯ ಅಲ್ಲ, ಯಾರೋ ವಿದೇಶಿ ದೊಡ್ಡ ಯೂನಿವರ್ಸಿಟಿಯ ಪ್ರೊಫೆಸರ್ ಅಂತನೋ ಅಥವಾ ನಳಂದ ವಿಶ್ವವಿದ್ಯಾಲಯದಲ್ಲಿ, ಕಾಶಿ ವಿಶ್ವವಿದ್ಯಾಲಯದೊಳಗೆ ಓದಿ ಬಂದಿರುವಂಥ ಅಥವಾ ಹಿಮಾಲಯದಲ್ಲಿ ಮಾಡಿ ಬಂದಿರುವ ಮಹಾ ತಪಸ್ವಿ ಬಹಳ ದೊಡ್ಡವರು ಅಂತ ನಾವು ತಿಳ್ಕೊತೀವಿ ಶರೀರಧಾರಿಗಳಿಗೆ. ಆದರೆ ಬಾಬಾ ಇವೆಲ್ಲವುಗಳಿಗಿಂತ ಅತಿ ಪರೆಯಾಗಿರುವಂಥ ಲೋಕದ ಪರಂಧಾಮ್ ನಿವಾಸಿ ಪರಂಪಿತ ಪರಮಾತ್ಮ ಇದ್ದಾರೆ ಹೊರತಾಗಿ ಮತ್ತಿದೇ ಲೋಕದ ಯಾವುದೇ ನಮ್ಮ ಸಂಬಂಧಿನೂ ಅಲ್ಲ. ಜೈಸೆ ಸೃಷ್ಟಿ ಮೇ और ಮನುಷ್ಯ ಹೇ ವೈಸೆ ಯಹ ದಾದಾ ಬಿ ಥಾ. ಬಾಬಾ ಬ್ರಹ್ಮ ಬಾಬಾರವ್ರ ಬಗ್ಗೆ ಹೇಳ್ತಾರೆ, ಸೃಷ್ಟಿ ಎಲ್ಲ ಮನುಷ್ಯರ ಥರ ಬ್ರಹ್ಮ ಬಾಬಾನೂ ಕೂಡ ಇದ್ದಾರೆ. ಬ್ರಹ್ಮ ಬಾಬಾ ಆಗುವ ಕ್ಯಾರೆಕ್ಟರ್ ಆ ಆತ್ಮರಿಗೆ ಸಿಕ್ಕಿದೆ. ತುಮ್ ಜಬ್ ಮಹಿಮಾ ಗಾತೆ ತೆ ತ್ವಮೇವ ಮಾತಶ್ಚ ಪಿತಾ ತ್ವಮೇವ ಬಂಧು ಸಖ ತೋ ಸಮಸ್ತೆ ತೇ ಉಪರ್ ಮೇ ಹೇ. ಯಾವಾಗ ನೀವು ಭಕ್ತಿಯಲ್ಲಿ ಬಾಬಾ ಮಕ್ಕಳಿಗೆ ನೆನಪು ಮಾಡಿಸ್ತಾರೆ, ನೀವು ಯಾವಾಗ ಭಕ್ತಿಯಲ್ಲಿ ಶಿವಬಾಬಾರವರನ್ನು ನೆನಪು ಮಾಡ್ತಿದ್ರಿ, ಈ ಥರ ಗಾಯನ ಮಾಡ್ತಿದ್ರಲ್ಲ, ನೀವೇ ತಂದೆ ತಾಯಿ ಬಂಧು ಬಳಗ ಅಂತ, ಅದು ಗಾಯನ ಮಾಡುವಾಗ ಬುದ್ಧಿ ಮೇಲೆ ಹೋಗ್ತಿತ್ತು. ಅಂದರೆ ನೀನೇ ಅಪ್ಪ ಅಂತ ನಾವು ಕುತ್ತಿಗೆ ಮೇಲೆ ಮಾಡಿ, ಕಣ್ಣುಗಳನ್ನು ಮೇಲೆ ಮಾಡಿ ನಾವು ನೋಡ್ತಿದ್ವಿ, ನೀನೇ ಅಪ್ಪ ಅಂತ. ಅಭಿ ಬಾಬಾ ಕೇತೆ ಹೇ ಮೈನೆ ಇಸ್ಮೆ ಪ್ರವೇಶ್ ಕಿಯಾ, ಮೈ ವಹಿ ಇಸ್ಮೆ ಹೂँ. ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಬಾಬಾ. ಯಾರಿಗೆ ನೀವು ಭಕ್ತಿಯೊಳಗೆ ದ್ವಾಪರ ಯುಗದಿಂದ ನೆನಪು ಮಾಡ್ತಾ ಬಂದ್ರಿ, ನನಗೆ ನೀವು ತಂದೆ ತಾಯಿ ಅಂತ ಮುಖ ಮೇಲೆ ಮಾಡಿ ನೆನಪು ಮಾಡಿದ್ರಲ್ಲ, ನಾ ಅವರೇ ಇದ್ದೀನಂತಾರೆ ಬಾಬಾ. ನಾ ಅದೇ ತಂದೆ, ಯಾರಿಗಾಗಿ ಇಡೀ ಜಗತ್ತು ಮುಖ ಮೇಲೆ ಮಾಡಿ ನೀನೇ ಅಪ್ಪ ನೀನೇ ಎಲ್ಲ ಅಂತ ನೆನಪು ಮಾಡ್ತಾರ, ನಾ ಅವರೇ ಇದ್ದೀನಂತಾರೆ ಬಾಬಾ. ಆಗೆ ತುಮ್ ಬಹುತ್ ಪ್ರೇಮ್ ಸೆ ಮಹಿಮಾ ಗಾತೆ ತೆ, ಡರ್ ಭೀ ರಖ್ತೆ ತೆ. ಮೊದಲು ನೀವು ನನಗೆ ಭಾಳ ಪ್ರೇಮದಿಂದ ಮಹಿಮೆ ಮಾಡ್ತಿದ್ರಿ, ಭಯನೂ ಇಡ್ತಿದ್ರಿ. ಅವಿ ತೋ ವಹ ಯಹಾ ಇಸ್ ಶರೀರ್ ಮೇ ಆಯೆ. ಯಾರ ಮೇಲೆ ಭಯ ಪಡ್ತಿದ್ರಿ ದೇವ್ರಂತ, ಯಾರನ್ನ ಭಾಳ ಪ್ರೇಮದಿಂದ ನೆನಪು ಮಾಡ್ತಿದ್ರಿ, ಅದೇ ತಂದೆ ಈ ಶರೀರದಲ್ಲಿ ಬಂದಿದ್ದಾರೆ. ಜೋ ನಿರಾಕಾರ್ ಥಾ ವಹ ಅಬ್ ಸಾಕಾರ್ ಮೇ ಆ ಗಯಾ ಹೇ. ಯಾರು ನಿರಾಕಾರ ಪರಂಪಿತ ಪರಮಾತ್ಮ ಇದ್ರೋ ಈಗ ಅವರೇ ಈ ಸಾಕಾರ ಜಗತ್ತಿನಲ್ಲಿ ಬಂದಿದ್ದಾರೆ. ವಹ ಬೈಟ್ ಬಚ್ಚೋಂ ಕೋ ಸಿಕ್ಲಾತೆ ಹೇ, ದುನಿಯಾ ನಹಿ ಜಾನ್ತಿ ಕಿ ವಹ ಕ್ಯಾ ಸಿಕ್ಲಾತೆ. वह तो गीता का भगवान श्री कृष्ण समझते, कह देते वह राजयोग सिखलाते. अच्छा बाकी बाबा क्या करते. ಜಗತ್ತಿನವ್ರು ತಿಳ್ಕೊಂಡಾರ ರಾಜಯೋಗ ಕಲಿಸ್ತಿದ್ದ ಶ್ರೀಕೃಷ್ಣ ಅಂಥೇಳಿ. ಆದರೆ ಪರಮಾತ್ಮ ನಿಜವಾದ ಜ್ಞಾನದಾತ ಯಾರು, ಯಾವಾಗ ಬರ್ತಾರೆ, ಬಂದು ಏನು ಮಾಡ್ತಾರನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲಂತಾರೆ ಬಾಬಾ. ಗೀತೆಯ ನಂತರ ಏನಾಯಿತು ಇದು ಯಾರಿಗೂ ಗೊತ್ತಿಲ್ಲ. ಜರೂರ್ ಗೀತಾ ಕಾ ಭಗವಾನ್ ಹೋನಾ ಚಾಹಿಯೆ. बरोबर महाभारत लड़ाई भी देखने में आती है. जरूर इस दुनिया का अंत होगा. दिखाते हैं पांडव पहाड़ पर चले गए तो उनकी बुद्धि में यह आता होगा बरोबर विनाश तो सामने खड़ा है. अब श्री कृष्ण कहाँ है, ढूंढते रहेंगे. ಬಾಬಾ ಹೇಳ್ತಾರೆ, ಮಹಾಭಾರತ ಮಹಾಯುದ್ಧ ಈಗ ನೀವು ನೋಡ್ತೀರಿ ಅಂತ. ಯಾವ ಕಣ್ಣುಗಳಿಂದ ಬಾಬಾ ಇದನ್ನು ಸ್ಪಷ್ಟ ಹೇಳಿದ್ದಾರೆ. ಮಹಾಭಾರತ ಯುದ್ಧ ಅಂತಂದರೆ ಮಕ್ಕಳೇ, ನೀವು ಬಾಹುಬಲದಿಂದ ಇಲ್ಲೇ ಇರುವ ರೋಲ್ ಜೊತೆಗೆ ಸಹೋದರಾತ್ಮರು, ನೀವು ಒಬ್ರಿಗೊಬ್ರು ಜಗಳ ಮಾಡುವಂಥ ಯುದ್ಧ ನಾನು ಕಲಿಸ್ತಾ ಇಲ್ಲ, ಇದು ಅಹಿಂಸಕ ಯುದ್ಧ ಇದೆ ಅಂತ ಅಂದಮೇಲೆ ನಾವು ಬಾಬಾ ಮತ್ತು ಇವತ್ತಿನ ಮುರಳಿಯಲ್ಲಿ ಹೇಳ್ತಾರೆ, ಮಕ್ಕಳೇ ಈ ಮಹಾಭಾರತ ಯುದ್ಧವನ್ನು ನೀವು ನೋಡ್ತೀರಿ ಅಂತ. ಅಂದರೆ ಈ ಕಣ್ಣಿಗೆ ಕಾಣಿಸ್ತಿದೆ ಅಂತಾರೆ, ಅಂದರೆ ನಡೀತಾ ಇದೆ ಏನು ಮಹಾಭಾರತ ಯುದ್ಧ. ಬಾಬಾ ಹೇಳೋದು ಮಹಾಭಾರತ ಯುದ್ಧ ಹೊರಗೆ ನಡೆಯುವಂಥದ್ದಲ್ಲ, ಅದು
ಆ ಮನಸ್ಸಿನ ಹಳೆಯ ಮನಸ್ಸು ಅಂತಂದರೆ ಮೂಲ ಮನಸ್ಸು, ಸತೋಪ್ರಧಾನ್ ಮನಸ್ಸು, ಹಾಗೂ ದ್ವಾಪರ ಯುಗದಲ್ಲಿ ಮಾಯೆಗೆ ವಶೀಭೂತಾದಂಥ ಲಿಮಿಟೆಡ್ ಮೈಂಡ್, ಇವೆರಡರ ಮಧ್ಯದಲ್ಲಿ ಏನು ವಿಚಾರ ಭಾವನೆಗಳ ವಿಚಾರಗಳ ಘರ್ಷಣೆ ಮತ್ತು ಅನೇಕ ಸಂಕಲ್ಪ ವಿಕಲ್ಪಗಳ ಘರ್ಷಣೆ ಆಗ್ತದೋ ಇದೇ ಮಹಾಭಾರತ ಯುದ್ಧ ಹೊರಗಡೆ ಇಲ್ಲ, ಯುದ್ಧ ಒಳಗಡೆ ಇದೆ. ವಿಜಯ ಹೊರಗಡೆ ಆಗಬೇಕಾಗಿಲ್ಲ, ನಾವು ಇನ್ನೊಬ್ಬರಿಗೆ ತೋರಿಸುವಂಥ ವಿಜಯ ಆಗಬೇಕಾಗಿಲ್ಲ. ವಿಜಯ ಮಾಯೆ ಮೇಲೆ, ಸೂಕ್ಷ್ಮ ವಿಚಾರಗಳ ಮೇಲೆ, ಈ ಡ್ರಾಮಾದ ನೆನಪುಗಳ ಮೇಲೆ ನಾವು ವಿಜಯ ಆಗಬೇಕಾಗಿದೆ. ಮತ್ತು ಪುರುಷಾರ್ಥ ಪರಿವರ್ತನೆ ಹೊರಗಿನ ಪರಿವರ್ತನೆ ಅಲ್ಲ, ಆಂತರಿಕ ಪರಿವರ್ತನೆ ಇದೆ. ಜಗತ್ತು ಚೇಂಜ್ ಆಗ್ತದ, ಎಲ್ಲ ಬಿಲ್ಡಿಂಗ್ಗಳು ಬೀಳ್ತವ, ಇಲ್ಲಿ ಸತ್ಯುಗ ನಿರ್ಮಾಣ ಆಗ್ತದ. ಬಾಬಾ ಹೇಳುವಂಥ ವಿನಾಶ, ಬಾಬಾ ಹೇಳುವಂಥ ಸ್ಥಾಪನೆ ಸ್ಥೂಲ ರೂಪದ ಕಣ್ಣಿಗೆ ಕಾಣುವಂಥದ್ದಲ್ಲ. ಬಾಬಾ ಹೇಳುವುದು ಆಂತರಿಕ ಸದ್ಗುಣಗಳ ವಿಕಾಸ, ಸದ್ಗುಣಗಳ ಪುನರ್ಸ್ಥಾಪನೆ ಯಾವುದು ಮೈಂಡಲ್ಲಾಗಬೇಕಾಗಿದೆ. ಇದಕ್ಕೆ ಬಾಬಾ ಸ್ವರ್ಗದ ಸ್ಥಾಪನೆ ಅಂತಾರ. ಯಾವುದು ಅಕ್ಷೋಹಿಣಿ ಸೇನೆಯ ರೂಪದಲ್ಲಿ ಮನದಲ್ಲಿ ದ್ವಾಪರಯುಗದಿಂದ ಇಲ್ಲಿಯವರೆಗೆ ಅನಂತ ವಿಚಾರಗಳ ಸಮೂಹ ಇದೆ. ಯಾವುದು ಆ ಆ್ಯಕ್ಟಿವಿಟಿ ಒಳಗೆ, ಆ ವಿಚಾರದೊಳಗೆ, ದೂಷಿತ ವಿಚಾರದಲ್ಲಿ ರಾವಣನ ಬುದ್ಧಿ, ರಾವಣನ ಮನಸ್ಸಿದೆ, ದುಶ್ಯಾಸನನ ಮನಸ್ಸಿದೆ, ಮತ್ತು ಧೃತರಾಷ್ಟ್ರನ ಮನಸ್ಸು ತುಂಬಿದೆ. ಈ ಮನಸ್ಸಿನೊಳಗೆ, ಈ ಅಕ್ಷೋಹಿಣಿ ಸೇನೆಯೊಳಗೆ ಅದರ ಅಂತ ನೀವು ನೋಡ್ತೀರಿ ಅಂತ. ಯಾರು ನೋಡ್ತಾರ? ಯಾರು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೋ, ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೋ ಅವರೇ ಈ ಮನಸ್ಸಿನಲ್ಲಿ ನಡೆಯುವಂತಹ ಅಕ್ಷೋಹಿಣಿ ಸೇನೆಯ ಮೂಲಕ ಆಗ್ತಾ ಇರುವಂಥ ಯುದ್ಧವನ್ನು ಸಾಕ್ಷಿಯಾಗಿ ನೋಡಲಿಕ್ಕೆ ಸಾಧ್ಯ. ಇಂಥ ಒಂದು ಸೂಕ್ಷ್ಮ ಮಾತನ್ನು ಸಾಕ್ಷಿಯಾಗಿ ನೋಡುವಂಥ ದೃಶ್ಯಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ನೀವು ಮಹಾಭಾರತ ಯುದ್ಧವನ್ನು ನೋಡ್ತಿದ್ದೀರಿ ಅಂತ. ಸ್ಥೂಲ ರೂಪದಲ್ಲಿ ಎಲ್ಲಿ ನೋಡ್ತಾ ಇದ್ದೀವಿ? ಎಷ್ಟು ಸ್ಮೂತ್ ನಡೀತಾ ಇದೆ ಇನ್ನೂ ಜಗತ್ತಿನೊಳಗೆ. ಎಲ್ಲೋ ನಾವು ಬೇರೆ ಬೇರೆ ಪ್ರದೇಶದಲ್ಲಿ ಅನಾಹುತಗಳು, ಕೆಲವು ಘಟನೆಗಳಾಗೋದನ್ನು ಮೀಡಿಯಾ ಮೂಲಕ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಎದುರುಗಡೆ ಇನ್ನೂ ಈ ಮಹಾಭಾರತದಂಥ ಘಟನೆ ಘಟಿಸ್ತಾ ಇಲ್ಲ, ಇದು ಘಟಿಸೋದೂ ಇಲ್ಲ, ಇದು ಆಗೋದೂ ಇಲ್ಲ. ಆದರೆ ಎಲ್ಲ ನಡೀತಾ ಇರೋದು ಮನೋಯುದ್ಧದಲ್ಲಿ, ಮನಸ್ಸಿನ ಈ ಒಂದು ಕ್ಷೇತ್ರದೊಳಗೆ ನಡೀತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಜರೂರ್ ಇಸ್ ದುನಿಯಾಕ ಅಂತ್ ಹೋಗ ದಿಖಾತೆ ಹೇ. ಅಂದರೆ ಈ ಜಗತ್ತಿನ ಅಂತಾಗೋದು ಅಂತಂದರೆ ಈ ಕಲಿಯುಗ ಜಗತ್ತಿನ ಅಂತಿನ ಸಂಬಂಧ ನಮಗಿಲ್ಲ. ಆತ್ಮದ ಸ್ಥಿತಿಗೂ ನನಗೂ ಈ ಕಲಿಯುಗದ ಸಂಬಂಧಕ್ಕೂ, ಈ ಕಲಿಯುಗದ ವಿನಾಶಕ್ಕೂ ಯಾವ ಸಂಬಂಧನೂ ಇಲ್ಲ. ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಕಲಿಯುಗದ ಹೇಗೆ ಪರಿವರ್ತನೆ ಆಗಬೇಕು, ಕಲಿಯುಗ ಹೋಗಿ ಹೇಗೆ ಸತ್ಯುಗ ಆಗಬೇಕು, ಇದು ಡ್ರಾಮಾನುಸಾರ ಫಿಕ್ಸ್ಡ್ ಇದೆ. ಆದರೆ ಆತ್ಮನ ಮನಸ್ಸಿನಲ್ಲಿ ಯಾವುದು ಕಲಿಯುಗ ಮತ್ತು ಕಲಿಯುಗದ ದೃಶ್ಯಗಳ ನೆನಪುಗಳು ತುಂಬಿದೆಯೋ ಅದರದ್ದು ಅಂತಾಗಬೇಕು ಅಂತ ಹೇಳ್ತಾರೆ ಬಾಬಾ. दिखाते हैं पांडव पहाड़ पर चले गए तो उनकी बुद्धि में यह आता बरोबर विनाश तो सामने खड़ा है, अब श्री कृष्ण कहाँ है, ढूंढते रहेंगे. ಶ್ರೀಕೃಷ್ಣ ಎಲ್ಲದಾನಂತ ತಿಳ್ಕೊಂಡು ಎಲ್ಲರೂ ಹುಡುಕ್ತಾ ಇದ್ದಾರೆ. ಯಾಕಂದರೆ ಎಲ್ಲರ ಬುದ್ಧಿಯಲ್ಲಿ ಸಾಕಾರ ರೂಪದ ಶ್ರೀಕೃಷ್ಣನೇ ಬಂದು ಗೀತೆಯನ್ನು ಹೇಳಿದ, ಅದರಿಂದ ಸದ್ಗತಿ ಆಯಿತು ಅಂತಲೇ ತಿಳ್ಕೊಂಡಿದ್ದಾರೆ. ಅಭಿ ತುಮ್ ಸಮಜ್ತೆ ಹೋ ಇನ್ಹೋಂ ಕೋ ಕಿತನೆ ವರ್ಷ ಹುವೆ. ಯಾರು ಶ್ರೀಲಕ್ಷ್ಮೀ ನಾರಾಯಣ ದೇವತೆಗಳಾಗಿದ್ದರೋ, ಪೂರಾ ಅವರ ಸಮೂಹ ಇತ್ತೋ, ಅದನ್ನು ನೀವು ತಿಳ್ಕೊಂಡಿದ್ದೀರಿ ಇವರಿಗೆ ಎಷ್ಟು ವರ್ಷಗಳಾಯಿತು ಅಂಥೇಳಿ. तुमको पक्का मालूम है आज से 5000 ವರ್ಷ ಪೆಹಲೆ ಇನ್ಹೋಂಕ ರಾಜ್ಯತ. ಮಕ್ಕಳೇ, ತಮಗೆ ಗೊತ್ತಿದೆ 5000 ವರ್ಷದ ಮೊದಲು ಶ್ರೀ ಲಕ್ಷ್ಮೀ ನಾರಾಯಣರ ರಾಜ್ಯ ನಡೀತಾ ಇತ್ತು. ಅವಿತೋ ಹೇ ಅಂತ್, ಆ ರಾಜ್ಯದ ಅಂತಿದೆ. ಲಡಾಯಿ ಭೀ ಸಾಮ್ನೆ ಕಡಿ ಹೇ, ಜಾನ್ತೆ ಹೋ ಬಾಬಾ ಹಮ್ಕೋ ಪಡಾ ರಹೆ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಕಲಿಯುಗದ ಟೋಟಲ್ ಈ ವಿಶ್ವ ನಾಟಕದ ಅಂತಿದೆ. ಅಂತಂದರೆ ಡ್ರಾಮಾ ಸ್ಥೂಲ ರೂಪದಲ್ಲಿ ಅಂತಾಗುವುದಿದೆ. ಆದರೆ ಈ ವಿಶ್ವ ನಾಟಕದ ಕಲಿಯುಗದ ಸೀನ್ಸ್ ಯಾವ ಹಳೆಯ ಮತ್ತು ಈಗ ನಡೀತಾ ಇರುವಂತಹ ನೆನಪುಗಳ ಬಂಡಲ್ಲಿದೆ, ಇದರ ಅಂತಾಗೋದಿದೆ ಅಂತಾರೆ ಬಾಬಾ. ಲಡಾಯಿ ಭೀ ಸಾಮ್ನೆ ಕಡಿ ಹೇ, ನಿಮ್ಮ ಎದುರುಗಡೆ ಯುದ್ಧ ನಿಂತ್ಕೊಂಡಿದೆಯಲ್ಲ, ಮನೋಯುದ್ಧ ನಡೀತಾ ಇದೆ. ಅದಕ್ಕಾಗಿ ಬಾಬಾ ಓದಿಸ್ತಿದ್ದಾರೆ ಯುದ್ಧವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಯಾ ಶತ್ರುವಿನ ಮೇಲೆ ವಿಜಯ ಆಗಬೇಕನ್ನುವಂಥ ವಿದ್ಯೆ
ಬಾಬಾ ಓದಿಸ್ತಿದ್ದಾರೆ. ನೀವೆಲ್ಲ ಸ್ಟೂಡೆಂಟ್ ಇದ್ದೀರಿ, ಎಲ್ಲ ಸೆಂಟರ್ನಲ್ಲಿ ಓದುತ್ತೀರಿ ಮತ್ತು ಬೇರೆಯವರಿಗೂ ಓದಿಸ್ತೀರಿ. ಪಡಾನೆ ಕಿ ಯುಕ್ತಿ ಬಡಿ ಹಚ್ಚಿ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಬಾಬಾ ಓದಿಸುವಂತಹ ಯುಕ್ತಿ ಬಹಳ ಚೆನ್ನಾಗಿದೆ. ಮುಖ್ಯ ಬಾತ್ ಹೇ ಗೀತಾ ಕಾ ಭಗವಾನ್ ಶಿವ್ ಯಾ ಶ್ರೀಕೃಷ್ಣ ಫರಕ್ ತೋ ಬಹುತ್ ಹೇ ನಾ. ಬಾಬಾ ಹೇಳ್ತಾರೆ, ಇಲ್ಲಿ ಮುಖ್ಯವಾಗಿ ಅನೇಕರಿಗೆ ತಿಳಿಸ್ಬೇಕಾಗಿರೋದು ಏನು ಅಂತಂದರೆ, ಗೀತೆಯ ಜ್ಞಾನದಾತ ಸಾಕ್ಷಾತ್ ಶಿವ ನಿರಾಕಾರ ತಂದೆನೋ ಅಥವಾ ಶ್ರೀಕೃಷ್ಣನೋ, ಈ ಮಾತನ್ನು ನೀವು ಸಿದ್ಧ ಮಾಡಿ ತಿಳಿಸ್ಬೇಕು ಅಂತಾರೆ ಬಾಬಾ. बाबा समझाते हैं, बच्चों पर माया का वार होता रहता है, अभी तक कर्मातीत अवस्था को कोई ने पाया नहीं है. ಬಾಬಾ ಹೇಳ್ತಾರೆ, ಇನ್ನೂ ಮಕ್ಕಳ ಮೇಲೆ ಮಾಯೆ ವಾರ ಆಗ್ತಾ ಇದೆ. ಅಂದರೆ ಮನಸ್ಸು ಕಂಪ್ಲೀಟ್ ಸತೋಪ್ರಧಾನ ಅವಸ್ಥೆಗೆ ಬಂದಿಲ್ಲ. ಯಾವಾಗ ಮನಸ್ಸು ಸತೋಪ್ರಧಾನ ಅವಸ್ಥೆಗೆ ಬರ್ತದೋ ಆಗ ಯುದ್ಧ ಸಮಾಪ್ತ ಆಗ್ತದೆ, ಮಾಯೆ ದಾಳಿ ಬಂದಾಗ್ತದೆ. ಅಲ್ಲಿವರೆಗೆ ಇನ್ನೂ ಯಾರೂ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಂಡಿಲ್ಲ ಅಂತಾರೆ ಬಾಬಾ. ಕರ್ಮದ ಪ್ರಭಾವ ಏನು ಮನಸ್ಸಿನ ಮೇಲೆ ಆಗ್ತದ, ಆತ್ಮಸ್ಥಿತಿ ಮೇಲೆ ಆಗ್ತದ, ಅದು ಇನ್ನೂ ಆಗ್ತಾನೇ ಇದೆ. ಪ್ರಭಾವ ಮುಕ್ತ, ಲಗಾವ್ ಮುಕ್ತ ಇನ್ನೂ ಈ ಮೈಂಡ್ ಆಗಿಲ್ಲ. ಪುರುಷಾರ್ಥ ಕರ್ತೆ ಕರ್ತೆ अंत में तुम एक बाबा की याद में सदैव हर्षित रहेंगे. ನಾವು ಮಾಯೆ ಮೇಲೆ ವಿಜಯ ಆಗ್ತಾ ಆಗ್ತಾ ಮನಸ್ಸನ್ನು ಮನ್ಮನಾಭವಗೊಳಿಸ್ತಾ, ಈ ಮನಸ್ಸನ್ನು ಬಾಬನ ಜೊತೆಗೆ ಮ್ಯಾಚ್ ಮಾಡ್ತಾ, ಬಾಬನ ಜೊತೆಗೆ ಮ್ಯಾಚ್ ಅಂದರೆ ಮುರಳಿ ಜೊತೆಗೆ ಮ್ಯಾಚ್, ಮುರಳಿಯ ಚಿಂತನ ಮಾಡ್ತಾ ಮಾಡ್ತಾ ಬಾಬಾ ಹೇಳ್ತಾರೆ, ಒಂದು ದಿನ ನೀವು ಬಾಬಾರ ನೆನಪಿನಲ್ಲಿ ಸದೈವ ಹರ್ಷಿತರಾಗಿರ್ತೀರಿ. ಯಾಕಂದರೆ ಇದು ಒರಿಜಿನಾಲಿಟಿ. ಭಲೇ ಡ್ರಾಮಾ ಅನ್ನೋದು ಇಷ್ಟು ಪಕ್ಕ ಆಗ್ತದ, ಆತ್ಮ ಸತ್ಯ ಅನ್ನೋದು ಇಷ್ಟು ಪಕ್ಕ ಆಗ್ತದಲ್ಲ, ಅವತ್ತು ನೀವು ಭಾಳ ಹರ್ಷಿತ ಇರ್ತೀರಿ ಅಂತ ಹೇಳ್ತಾರೆ ಬಾಬಾ. ಕೋಯಿ ಮುರ್ಜಾಯಿಸ್ ನಹಿ ಆಯೆಗೆ. ಯಾವುದೇ ಮುಖ ಬಾಡೋದು, ಮನಸ್ಸು ಬಾಡೋದು, ಮನಸ್ಸಿಗೆ ಕೆಟ್ಟ ಅನಿಸುವಂಥದ್ದು ಯಾವುದೂ ಆಗ ನಿಮ್ಮೊಳಗೆ ಇರೋದಿಲ್ಲ. ಅವಿ ತೋ ಸಿರ್ ಪರ್ ಪಾಪುಂ ಕಾ ಬೋಜಾ ಬಹುತ್ ಹೇ, ವಹ ಯಾದ್ ಸೆ ಹಿ ಉತರೇಗ ನ. ಬಾಬಾನೇ ಪುರುಷಾರ್ಥ ಕಿಯಾ ಯುಕ್ತಿಯ ಬತ್ಲಾಯಿ. ಈಗಂತೂ ನಿಮ್ಮ ತಲೆ ಮೇಲೆ ಇನ್ನೂ ಪಾಪದ ಹೊರೆ ಭಾಳ ಇದೆ. ಪಾಪದ ಹೊರೆ ಅಂದರೆ ಡ್ರಾಮಾದ ನೆನಪಿನ ಹೊರೆ. ಇದು ನನಗೆ ಇದು ಇಲ್ಲ, ಇವ್ರು ಹೀಗೆ ಮಾಡಿದರು, ಹಾಗೆ ಮಾಡಿದರು, ನನ್ನ ಜೊತೆಗೆ ಹೀಗಾಯ್ತಲ್ಲ ಅಂತ ಡ್ರಾಮಾದ ಮೇಲೆ ನಿಶ್ಚಯ ಇರಲಾರ್ದಕ್ಕೆ ಡ್ರಾಮಾದ ನೆನಪುಗಳ ಹೊರೆ, ಪಾಪದ ಹೊರೆ ಇನ್ನು ಭಾಳದ ಅಂತಾರೆ ಬಾಬಾ. ಯಾವಾಗ ನೀವು ಬಾಬಾರ ನೆನಪು ಮಾಡ್ತೀರಿ ಅವಾಗದು ಇಳಿದು ಹೋಗ್ತದ. ಬಾಬನೇ ಪುರುಷಾರ್ಥ ಮಾಡಿಸ್ತಿದ್ದಾರೆ. ಪುರುಷಾರ್ಥದ ಯುಕ್ತಿಗಳನ್ನು ಕೂಡ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಯಾದ್ ಸೆ ಹಿ ಪಾಪ ಕಟ್ತೆ, ಬಹುತ್ ಬುದ್ಧು ಹೇ ಜೋ ಯಾದ್ ಮೇ ನ रहने के कारण फिर नाम रूप आदि में फंस पड़ते हैं. ಬಾಬಾ ಹೇಳ್ತಾರೆ, ಕೆಲವರು ಇಂಥ ಬುದ್ಧು ಮಕ್ಕಳು ಅಂದರೆ ಬುದ್ಧಿಗೇಡಿ ಮಕ್ಕಳು. ಅಂದರೆ ತಮ್ಮ ದಿವ್ಯ ಬುದ್ಧಿಯಲ್ಲಿ ಬಾಬಾ ಯಾವ ದಿವ್ಯ ಜ್ಞಾನವನ್ನು ಕೊಟ್ಟಿದ್ದಾರೆ ಅದರ ಉಪಯೋಗ ಮಾಡದೆ ಮನಸ್ಸಿಗೆ ವಶಭೂತಾಗಿ ತಮ್ಮ ಒಂದು ಬುದ್ಧಿಯನ್ನು ನಾಮರೂಪದಲ್ಲಿ ಸಿಲುಕಿ ಅದರಲ್ಲಿ ಅದೇ ವಿಚಾರಗಳನ್ನು ಮಾಡುವಂಥ ಮಕ್ಕಳಿದ್ದಾರೆ. ಅಂದರೆ ಒಂದು ಒಳ್ಳೆಯ ಹೆಸರಿರುವಂಥ, ಒಳ್ಳೆಯ ರೂಪ ಇರುವಂಥವ್ರನ್ನ ಯಾವಾಗಲೂ ನೆನಪು ಮಾಡೋದು, ಅವರ ಜೊತೆಗೆ ಭಾವನೆಗಳನ್ನು ಹುಟ್ಟಿಸ್ಕೊಳ್ಳೋದು ಇರ್ಬೋದು. ಅಥವಾ ನಾನಿಲ್ಲಿ ಹೆಸರು ಮಾಡಬೇಕು, ನನ್ನ ಹೆಸರು ಉಳಿಯುವಂಥ ಕೆಲಸನೇ ಮಾಡಬೇಕು ಅಂತ ಬಾಬಾ ಹೇಳಿದ ಡೈರೆಕ್ಷನ್ನನ್ನು ಅಲ್ಲಗೆಳೆಯೋದು. ಮತ್ತು ಈ ಮನಸ್ಸೇನು ಹೇಳ್ತದಲ್ಲ, ನಾ ಇಲ್ಲಿ ಹೆಸರು ಮಾಡಬೇಕು, ಒಳ್ಳೆಯ ಹೆಸರುವಾಸಿ ಆಗಬೇಕು, ಹೆಸರು ಮಾಡುವಂಥ ಕೆಲಸಗಳನ್ನು ಮಾಡಿ ಏನಾದರೂ ಹೆಸರು ಉಳಿಸ್ಕೋಬೇಕು ಅಂತ ಡ್ರಾಮಾನೇ ಖತಮ್. ನಾ ಆತ್ಮ ಶರೀರ ಬಿಟ್ಟ ಮೇಲೆ ನನ್ನ ಹೆಸರು ಉಳಿದ್ರೇನು ಬಿಟ್ರೇನು, ನನ್ನ ಸ್ಟೋರಿನೇ ಖತಮ್ ಆಗ್ತದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಹೆಸರು ಉಳಿಯುವಂಥ ಡ್ರಾಮಾದೊಳಗೆ ಹೆಸರು ಉಳಿಯುವಂಥ ಕೆಲಸ ಮಾಡಬೇಡ್ರಿ, ಡ್ರಾಮಾನೇ ಎಂಡ್ ಆಗ್ತದೆ. ಡ್ರಾಮಾ ಎಂಡ್ ಆಯಿತು ಅಂದ್ರೆ ಆ ಡ್ರಾಮಾದೊಳಗೆ ಯಾರೂ ಇರೋದಿಲ್ಲ, ಡ್ರಾಮಾದೊಳಗೆ ನಿನ್ನ ಹೆಸರನ್ನು ಯಾರೂ ನೆನಪು ಮಾಡಲಿಕ್ಕೆ ಸಿಗೋದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ನಾಮ ರೂಪದ ಏನು ರೋಗ ಇದೆಯಲ್ಲ ಇದರಲ್ಲಿ ಸಿಕ್ಕಾಕೋಬೇಡ್ರಿ. ಯಾರು ಸಿಕ್ಕಾಕೋತಾರ? ಬುದ್ಧಿಗೇಡಿ ಮಕ್ಕಳು ಅಂತಾರೆ ಬಾಬಾ. ಹರ್ಷಿತ್ ಮುಖ ಹೋ ಕಿಸ್ಕೋ ಜ್ಞಾನ ಸಮझाए ವಹ ಭಿ ಮುಷ್ಕಿಲ್ ಹೇ. ಯಾರು ನಾಮ ರೂಪದಲ್ಲಿ ಸಿಕ್ಕಾಕೊಂಡಿರ್ತಾರ ಅವರು ಹರ್ಷಿತರಾಗಿ ಯಾರಿಗಾದರೂ ಜ್ಞಾನ ಕೊಡ್ಬೇಕಂದ್ರೆ ಅದು ಅವ್ರಿಗೆ ಭಾಳ ಕಠಿಣ ಅನ್ನಿಸ್ತದ. ಆಜ್ ಕಿಸ್ಕೋ ಸಮझाया ಕಲ್ ಫಿರ್ ಗುಟ್ಕಾ ಆನೆ ಸೆ ಖುಷಿ ಗುಮ್ ಹೋ ಜಾತಿ. ಇಂಥ ಮಕ್ಕಳು ಇದ್ದಾರೆ. ಇವತ್ತು ಬಾಬಾ ಹೇಳಿರುವಂಥದ್ದನ್ನು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಮತ್ತು ನಾಮರೂಪದ ಒಂದು ಬಿಮಾರಿ ರೋಗದೊಳಗೆ ಅಂಟ್ಕೊಂಡ್ಬಿಟ್ರು ಅಂದ್ರೆ ಕುತ್ತಿಗೆನೇ ಹಿಡ್ಕೊಂಡು ಬಿಡ್ತದ. ಕುತ್ತಿಗೆ ಹಿಡ್ಕೊಳ್ಳೋದ್ರಿಂದ ಅವರಿಗೆ ಖುಷಿ ಹೋಗ್ಬಿಡ್ತದ. ಆವಾಗ ಜ್ಞಾನ ತಿಳಿಸ್ಬೇಕು ಅಥವಾ
ಆತ್ಮ ಕಲ್ಯಾಣ ಮಾಡುವ ಸೇವೆ ಮಾಡಬೇಕನ್ನುವಂಥ ನಶಾ ಹೊರಟೋಗ್ಬಿಡ್ತದಂತಾರೆ ಬಾಬಾ. समझाना चाहिए यह माया का वार होता है, इसीलिए पुरुषार्थ कर बाबा को याद करना. ಯಾವ ಕ್ಷಣ ಜ್ಞಾನ ಹೇಳುವುದು ವಿಷಯದಲ್ಲಿ ಬ್ಯಾಡ್ ಅನ್ನಿಸ್ತದ, ಕೇಳಲಿಕ್ಕೆ ಬ್ಯಾಡ್ ಅನ್ನಿಸ್ತದ, ಅಥವಾ ಬಾಬನ ನೆನಪು ಮಾಡಲಿಕ್ಕೆ ಭಾರಿ ಅನ್ನಿಸ್ತದತ್ತಂದ್ರೆ ತಿಳ್ಕೊಡ್ರಿ ಮಾಯಾ ದಾಳಿ ಆಗ್ತಾ ಇದೆ, ಅಂದರೆ ಮನಸ್ಸು ಮಾಯೆಗೆ ವಶಭೂತ ಆಗ್ತಾ ಇದೆ ಅಂತ ತಿಳ್ಕೊಡ್ರಿ ಮತ್ತು ಬಾಬಾರ ನೆನಪು ಮಾಡುವಂಥ ಪುರುಷಾರ್ಥವನ್ನು ಮಾಡಿರಿ. ಬಾಕಿ ರೋನಾ ಪೀಠನಾ या बेहाल नहीं होना. समझाना चाहिए माया पादर जूता मारती है, इसीलिए पुरुषार्थ कर बाबा को याद करना है. ಬಾಬಾ ಹೇಳ್ತಾರೆ, ಏನೇ ಆಗಲಿ, ಬೇಕಾದಂಥ ಘಟನೆ ನನ್ನ ರೋಲಲ್ಲಿ ಘಟಿಸ್ಲಿ, ಎಂಥದೇ ಸೀನ್ ಬರಲಿ, ಯಾವುದೇ ಥರದ ರೋಲ್ ನನ್ನ ಜೊತೆಗೆ ಯಾವುದೇ ಥರದ ಆ್ಯಕ್ಟಿಂಗ್ ಮಾಡಲಿ, ಆದರೆ ಬಾಬಾ ಹೇಳ್ತಾರೆ, ಒಂದು ಅಳಬೇಡ್ರಿ, ಚೀರಾಡಬೇಡ್ರಿ, ದುಃಖ ಪಟ್ಕೋಬೇಡ್ರಿ, ಬೇಹಾಲ್ ನಿಮ್ಮ ಸ್ಥಿತಿಯನ್ನು ಕೆಡಿಸ್ಕೊಳ್ಬೇಡ್ರಿ. ತಿಳ್ಕೊಳ್ರಿ ಮಾಯಾ ನನ್ನ ಮೇಲೆ ಜೋರಾಗಿ ಪೆಟ್ಟು ಕೊಡ್ತಾ ಇದೆ, ಹೊಡಿತಾ ಇದೆ. ಅದಕ್ಕೆ ನಾನು ಡ್ರಾಮಾದಿಂದ ಮಾಯೆಯನ್ನು ತಿಳ್ಕೊಂಡು ಪರೀಕ್ಷಿಸಿ ಇದು ಮಾಯಾ ಅಂತ ತಿಳ್ಕೊಂಡು ವಾಪಸ್ ನನ್ನ ಸತ್ಯ ಸ್ವರೂಪ ಆತ್ಮಿಕ ಸ್ಥಿತಿಯಲ್ಲಿ ನಾನು ಬರಬೇಕನ್ನುವಂಥ ಪುರುಷಾರ್ಥ ಮಾಡ್ರಿ. ಬಾಬಾ ಕಿ ಯಾದ್ ಸೆ ಬಹುತ್ ಖುಷಿ रहेगी, ಮುಖ ಸೆ ಜಟ್ ವಾಣಿ ನಿಕ್ಲೇಗಿ. ಬಾಬಾ ಹೇಳ್ತಾರೆ, ಬಾಬಾರ ಸ್ಮೃತಿಯಿಂದ ಬಹಳ ಖುಷಿ ಇರ್ತೀರಿ ಮತ್ತು ನಿಮ್ಮ ಮುಖದಿಂದಲೂ ಬಾಬಾರ ಮಹಾವಾಕ್ಯಗಳು ಬರ್ತವೆ. ವಿಕರ್ಮ विनाश हो जाएगा, फिर भी उल्टे सुलटे धंधे कर लेते हैं. बाबा को लिखते हैं, आज हमारी अवस्था मुरझाई हुई है. बाबा को याद नहीं किया, याद नहीं करेंगे तो ज़रूर मुरझाएंगे ना. यह ही मुर्दों की दुनिया, सभी मरे पड़े हैं. ಬಾಬಾ ಹೇಳ್ತಾರೆ, ಇಷ್ಟು ಸ್ಮೃತಿ ಕೊಡಿಸ್ತಾರೆ ಬಾಬಾ. ಮಕ್ಕಳೇ, ಈ ಜಗತ್ತು ಸತ್ತವ್ರ ಜಗತ್ತು ಅಂತಾರೆ ಬಾಬಾ. ಇಲ್ಲಿ ಎಲ್ಲರೂ ಹೆಣಗಳದಾರ. ಯಾಕೆ ಅಂತಂದರೆ ಸತ್ಯದಿಂದ ದೂರದಾರ, ಡ್ರಾಮಾನೇ ನಿಜ ಅಂತ ತಿಳ್ಕೊಂಡಾರ. ಹೇಗೆ ಒಂದು ನಾಟಕದಲ್ಲಿ ನಾಟಕ ಮಾಡ್ತಾ ಮಾಡ್ತಾ ಅದೇ ನಾನು ಅಂತ ತಿಳ್ಕೊಂಡು ಹುಚ್ಚಿಡಿಸ್ಕೊಂಡು ಮೂಲ ಸ್ಥಿತಿಗೆ ವಾಪಸ್ ಬರುವುದಿಲ್ಲ ಅಂತಂದ್ರೆ ಬಾಬಾ ಹೇಳ್ತಾರೆ, ಸತ್ತಂಗ ಅವರು ಇದ್ದ ರೋಲಿಂದ ಅವರು ಸತ್ತಂಗನೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಜಗತ್ತಿನಲ್ಲಿ ನೀವು ಬಾಬನ ನೆನಪು ಮಾಡಿ ವಿಕರ್ಮಗಳಿಂದ ಪರೆ ಆಗ್ರಿ ಅಂದರೆ ಇನ್ನೂ ಉಲ್ಟಾ ಸುಲ್ಟಾ ದಂಧಾದೊಳಗೆ ಸಿಕ್ಕಾಕೋತೀರಲ್ಲ ಅಂತಾರೆ ಬಾಬಾ. ಉಲ್ಟಾ ಸುಲ್ಟಾ ದಂಧ ಅಂದರೆ ನಾವು ಮಾಡುವಂಥ ಕೆಲಸ, ನಾವು ಮಾಡುವಂಥ ಜೀವನ ನಿರ್ವಹಣಾ ಕಾರ್ಯ ಇರ್ಬೋದು, ಅವು ಇನ್ನೂ ಡ್ರಾಮಾದಲ್ಲೇ ಸಿಕ್ಕಾಕೊಂಡು ಅದೇ ಸುಳಿಯಲ್ಲಿ ತಿರುಗುವಂಥ ಕೆಲಸ, ಉಲ್ಟಾ ಸುಲ್ಟಾ ದಂಧ ಮಾಡಬೇಡ್ರಿ. ಅದಕ್ಕಾಗಿ ಬಾಬಾಗೆ ಮಕ್ಕಳು ಪತ್ರ ಬರೀತಾರೆ, ಬಾಬಾ ಇವತ್ತು ನನ್ನ ಅವಸ್ಥೆ ಬಾಡಿ ಹೋಯಿತು, ನಾನು ನಿಮ್ಮ ನೆನಪು ಮಾಡೋಕ್ಕಾಗಲಿಲ್ಲ ಅಂತ. ಹಾಂ, ಬಾಬನ ನೆನಪಿಲ್ಲ ಅಂದರೆ, ಆತ್ಮಸ್ಥಿತಿ ಇಲ್ಲ ಅಂತಂದರೆ ಜರೂರು ಮುದುಡ್ಕೋತೀರಿ. ಯಾಕೆಂದರೆ ಇದು ಹೆಣಗಳ ಜಗತ್ತು ಅಂತಾರೆ ಬಾಬಾ. ಮುರ್ದೋಂಕಿ ದುನಿಯಾ, ಅಂಡರ್ಲೈನ್, ಇದು ಹೆಣಗಳ ಜಗತ್ತು. ಹೆಣದ ಮುಂದೆ ಉದಾಹರಣೆಗಾಗಿ ಅಂದರೆ ಸ್ಮಶಾನಕ್ಕೆ ಹೋಗ್ತೀನಿ, ಅಲ್ಲಿ ತುಂಬ ಹೆಣಗಳದಾವ ಅಂತ ತಿಳ್ಕೊಡ್ರಿ. ನಾನು ಹೋಗಿದ್ದೀನಿ, ಅಲ್ಲಿ ಒಂದು 10-15 ಹೆಣಗಳದಾವ ಚಾನಕ್ ಅವತ್ತಿನ ದಿವಸ. ಆ ಹೆಣದೊಳಗೆ ನಾನು ವಿಚಾರ ಮಾಡ್ತೀನಿ, ಇವರಿಗೆ ನಾನು ಭಾಳ ಪ್ರಿಯ ಅನ್ನಿಸ್ಕೋಬೇಕು, ಇವ್ರ ಮುಂದೆ ನಾನು ಚಂದ ಕಾಣಬೇಕು, ಇವ್ರ ಜೊತೆಗೆ ಇದ್ಕೊಂಡು ನಾವು ಫೋಟೋ ತೊಗೋಬೇಕಂತ ಎಂದರೆ ನಾವು ಇಂಥ ವಿಚಾರ ಮಾಡ್ತೀವಿ. ಯಾಕಂದರೆ ನಾವು ತಿಳ್ಕೊತೀವಿ ಇದು ಹೆಣ ಅದ ಅಂತ. ಆದರೆ ಬಾಬಾ ಹೇಳ್ತಾರ, ಈ ಜಗತ್ನಾಗ ಇರೋರೆಲ್ಲರೂ ಹೆಣಕ್ಕೆ ಸಮಾನ ಅದಾರ. ಇದು ಹೆಣಗಳ ಜಗತ್ತದ, ಇದು ಸ್ಮಶಾನದ. ಇಂಥ ಸ್ಮಶಾನದೊಳಗೆ ಹೆಣಗಳಿಗೆ ತಾವು ಪ್ರಿಯ ಆಗಬೇಕು, ಹೆಣಗಳಿಗೆ, ಶವಗಳಿಗೆ ತಾವು ಸುಂದರ ಕಾಣಬೇಕು, ಹೆಸರುವಾಸಿ ಆಗಬೇಕನ್ನುವಂಥ ಇದು ಭಾವನೆ ಎಲ್ಲಿದ್ದು ನಿಮ್ಮನ್ನೇನು ಮಾಡ್ತದಂತ ಕೇಳ್ತಾರೆ ಬಾಬಾ. ಸಭಿ ಮರೆ ಪಡೆ ಹೇ, ಎಲ್ಲರೂ ಸತ್ತೇ ಹೋಗಿದ್ದಾರೆ. ತುಮ್ ಬಾಬಾಕ್ಕೆ ಬನೆ ಹೋ ತೋ ಬಾಬಾ ಕಾ ಫರ್ಮಾನ್ ಹೇ, ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋ ಜಾಯೆ. ಬಾಬಾರ ಆಜ್ಞೆ ಇದೆ, ಮಕ್ಕಳೇ ನಾನು ಬಂದಿದ್ದೀನಂದ್ರೆ ನನ್ನ ಆಜ್ಞೆ ಇದೆ. ನೀವು ನಿಮ್ಮ ಆತ್ಮಸ್ಮೃತಿಯಲ್ಲಿ ಬಂದು ಈ ಡ್ರಾಮಾ, ಈ ಹೆಣಗಳ ರಾಶಿಯಿಂದ ಹೊರಬಂದು ಆತ್ಮಸ್ಥಿತಿಗೆ ತಲುಪಿ ನೀವು ನನ್ನ ನೆನಪು ಮಾಡಿರಿ. ಆಗ ನೀವು ಸತೋಪ್ರಧಾನರು ಆಗ್ತೀರಿ. ಪಿಚಾಡಿ ತಕ್ ಕುಚ್ ನ ಕುಚ್ ಹೋತಾರೆ. ಹೇಗ ಬಾಬಾ ಹೇಳ್ತಾರೆ, ಶರೀರಿದೆ, ತಮೋ ಪ್ರಧಾನ ಶರೀರಿದೆ ಅಂದರೆ ಒಂದಿಲ್ಲ ಒಂದು ಏನಾದರೂ ನಡೀತಾನೆ ಇರ್ತದ. जब तक बाबा की याद में रहकर कर्मातीत अवस्था को पाए तब तक माया हिलाती रहेगी, किसको भी छोड़ेगी नहीं. ಅಂಡರ್ಲೈನ್, ಟ್ರಿಪಲ್ ಅಂಡರ್ಲೈನ್ ಮಾತು ಬಾಬಾ ಹೇಳ್ತಾರೆ. ಮಕ್ಕಳೇ, ಎಲ್ಲಿವರೆಗೆ ನೀವು ಕರ್ಮಾತೀತ ಅವಸ್ಥೆಯನ್ನು ಹೊಂದುವುದಿಲ್ಲ, ಎಲ್ಲಿವರೆಗೆ ಪೂರ್ಣ ಬಾಬನ ನೆನಪಲ್ಲಿ
ಕಂಪ್ಲೀಟ್ ಸ್ಥಿತ ಆಗೋದಿಲ್ಲ ಅಲ್ಲಿವರೆಗೆ ಮಾಯಾ ಬರ್ತದ, ಅಳಗಾಡಿಸ್ತದ, ಯಾರಿಗೂ ಬಿಡೋದಿಲ್ಲ ಅಂತಾರೆ ಬಾಬಾ. ಯಾರೇ ಇರಲಿ ಅವ್ರ ಆತ್ಮ, ಯಾವುದೇ ರೋಲ್ ಪ್ಲೇ ಮಾಡಲಿ, ಭಲೇ ಅವ್ರ ಸೇವಾ ಕೇಂದ್ರದಲ್ಲಿ, ಮಧುಬನದಲ್ಲಿ, ಮನೆಯಲ್ಲಿ, ಎಲ್ಲೇ ಇರಲಿ, ಯಾರಿಗೂ ಮಾಯಾ ಬಿಡೋದಿಲ್ಲ. ಅಂದರೆ ಡ್ರಾಮಾದಲ್ಲಿರುವ ಸ್ಕ್ರಿಪ್ಟೆಡ್ ಸಂಕಲ್ಪಗಳು, ವಿಚಾರಗಳು, ಭಾವನೆಗಳು ಬರೋದು ಯಾರಿಗೂ ನಿಲ್ಲುವುದಿಲ್ಲ. ಆದ್ರೂ ಅವುಗಳಿಂದ ಡಿಟ್ಯಾಚ್ ಆಗಿ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಅಭ್ಯಾಸ ಬಾಬಾರ್ ನಾಲೆಜಿಂದ ನಾವು ಮಾಡ್ತಾ ಇರಬೇಕು. ಜಾಂಚ್ ಕರ್ತೆ ರೆಹನಾ ಚಾಹಿಯೆ ಕಿ ಮಾಯಾ ಕೇಸೆ ಧಕ್ಕಾ ಖಿಲಾತಿ ಹೇ. ಸದಾ ತಮ್ಮ ಚೆಕಿಂಗ್ ಮಾಡ್ಕೊಳ್ತಾ ಇರಬೇಕು, ಮಾಯಾ ಯಾವ ರೀತಿ ನನಗೆ ಧೋಕಾ ಕೊಡ್ತಾ ಇದೆ ಅಥವಾ ನನಗೆ ಮೋಸ ಮಾಡಿಸ್ತಿದೆ ಅಂತ. बच्चों को सर्विस का उल्लास चाहिए, बहुतों का जाकर कल्याण करे. ಮಕ್ಕಳಿಗೆ ಈ ಒಂದು ಉಲ್ಲಾಸ ಇರಬೇಕು, ನಾನೇಕ ಆತ್ಮಗಳ ಕಲ್ಯಾಣ ಮಾಡಬೇಕು ಅಂಥೇಳಿ. ಪ್ರಾಕ್ಟೀಸ್ ಹೋ ಜಾಯೆ ಪಿಚಾಡಿ ಮೇ ಸಿವಾಯ ಬಾಬಾ ಕೆ ಅವ್ರ ಕೋಯಿ ಯಾದ್ ನ ಪಡೆ, ತಭಿ ತುಮ್ ರಾಜಾಯಿ ಪದ್ ಪಾಯಂಗೆನಾ. ಬಾಬಾ ಅಂತಾರೆ ಈ ಥರ ಪ್ರಾಕ್ಟೀಸ್ ಇರಬೇಕು, ಎಲ್ಲದರಿಂದ ಡಿಟ್ಯಾಚ್ ಆಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ, ಬಾಬಾ ನೆನಪರುವಂಥ ಈ ರೀತಿ ಅಭ್ಯಾಸ ಮಾಡ್ಕೋಬೇಕು. ಅಂದಾಗ ಮಾತ್ರ ಅಂತಿಮ ಶರೀರ ಬಿಡುವಾಗ ಬೇರೆ ಯಾರ ನೆನಪು ಬರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಅವಾಗ ರಾಜಾಯಿ ಪಡಿತೀರಿ. ರಾಜಾಯಿ ಅಂದರೆ ಸತ್ಯುಗದ ಮಾತಲ್ಲ. ನಾವು ಆತ್ಮ ರಾಜ, ಸಂಪೂರ್ಣ ಇವೆಲ್ಲವೂ ನೋಡ್ತಾ ಇದ್ರು, ನನ್ನ ಮೂಲಕ ರೋಲ್ ಪ್ಲೇ ಆಗ್ತಾಯಿದ್ರು ಕೂಡ ನಾ ಆತ್ಮ ರಾಜ ಆಗಿ ನನ್ನ ಮೂಲ ಸ್ಥಿತಿಯಲ್ಲಿ ಮತ್ತು ಬೇಫಿಕರ್ ಬಾದಶಾಹಿ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಸಾಧ್ಯ. ಅಂತಕಾಲ್ ಜೋ ಅಲ್ಲಫ್ ಕೋ ಸಿಮ್ರೆ ಅವ್ರ ಫಿರ್ ನಾರಾಯಣ್ ಕೋ ಸಿಮ್ರೆ. ಬಾಬಾ ಹೇಳ್ತಾರೆ ಯಾರು ಅಂತಿಮ ಸಮಯದಲ್ಲಿ, ಅಂದರೆ ಇದು ಅಂತಿಮ ಸಮಯ, ಈ ಅಂತಿಮ ಸಮಯದಲ್ಲಿ ಯಾರು ಶಿವ ಬಾಬಾರ್ ನೆನಪು ಮಾಡ್ತಾರೋ ಅಥವಾ ನಾರಾಯಣ ಅಂದರೆ ತಮ್ಮ ಸಂಪೂರ್ಣ ಕಂಪ್ಲೀಟ್ನೆಸ್ ಸ್ಟೇಜ್ ಯಾವುದು ನಾರಾಯಣನ ಅವಸ್ಥಾ, ಶ್ರೀ ವಿಷ್ಣುವಿನ ಅವಸ್ಥಾ ಇದೆ, ಆ ಅವಸ್ಥೆಯಲ್ಲಿ ಸ್ಥಿತ ಆಗ್ತಾರೋ ಅವರೇ ನಾರಾಯಣ ಆಗ್ತಾರೆ ಅಂತಾರೆ ಬಾಬಾ. ಪರಂತು ಮಾಯಾ ಕಮ್ ನಹಿ, ಆದರೆ ಮಾಯಾ ಕಮ್ ಇಲ್ಲ. सपूत बच्चों को तो आप ही ओना लगा रहेगा, छुट्टी लेकर भी सर्विस में लग जाना चाहिए. ಯಾರು ಸುಪುತ್ರ ಮಕ್ಕಳಿದ್ದಾರೋ ಅವರಿಗೆ ತಮಗ ಲಗನ್ ಇರಬೇಕು, ನಾನು ರಜೆ ಹಾಕಿರೆ ಸೇವಾ ಮಾಡಬೇಕು ಅಂತ. ಕೈ ಬಚ್ಚೋಂಕೋ ಬಂಧನ್ ಭಿ ಹೇ, ಮೋಹ ಭೀ ರೇತಾ ಹೇ. ಕೆಲವು ಮಕ್ಕಳಿಗೆ ಬಂಧನ ಇದೆ, ಕೆಲವರಿಗೆ ಬಂಧನ ಇಲ್ಲ ಅಂದರೂ ಕೂಡ ಬಹಳ ಮೋಹ ಇದೆ, ಅದಕ್ಕೆ ಅವರು ಸೇವೆಗೆ ಬರಲಿಕ್ಕೂ ಆಗೋದಿಲ್ಲ. ಬಾಬಾ ಕೇತಿ ತುಮಾರಿ ಸಬ್ ಬಿಮಾರಿಯ ಬಾಹರ್ ನಿಕ್ಲಿಗೆ. ಇನ್ನೂ ಭಾಳ ರೋಗಗಳು ಒಳಗೇನದಾವಲ್ಲ ಮೈಂಡ್ ಒಳಗೆ, ಅವೆಲ್ಲ ಹೊರಗೆ ಬರ್ತಾವಂತಾರೆ ಬಾಬಾ. ತುಮ್ ಬಾಬಾ ಕೋ ಯಾದ್ ಕರ್ತೆ ರಹೋ, ಮಾಯಾ ತುಮಕೋ ಹಟಾನೆ ಕಿ ಕೋಶಿಶ್ ಕರ್ತಿ ಹೇ, ಯಾದ್ ಹಿ ಮುಖ್ಯ ಹೇನಾ. ಬಾಬಾ ಹೇಳ್ತಾರೆ ಮಾಯಾ ಮನಸ್ಸನ್ನು ಈ ರೀತಿ ಆತ್ಮನಿಂದ ದೂರ ಮಾಡಲಿಕ್ಕೆ, ಬಾಬಾರಿಂದ ದೂರ ಮಾಡಲಿಕ್ಕೆ ನೋಡ್ತದೆ. ಆದರೆ ಮಕ್ಕಳೇ ನೀವು ದೂರ ಆಗಬೇಡ್ರಿ, ನಿರಂತರ ಚಿಪ್ಕೆ ರೆಹನಾ. ಇಷ್ಟು ಅಂಟ್ಕೋಬೇಕಲ್ಲ ಮನಸ್ಸು, ನಾ ಆತ್ಮ ಇದ್ದೀನಿ, ನಾ ಆತ್ಮನ ಸ್ವರೂಪ ಇದ್ದೀನಿ ಅನ್ನುವಂಥದ್ದು ಮನಸ್ಸಿಗೆ ಪೂರ್ಣ ಅಭ್ಯಾಸ ಆಗಬೇಕು. ಇಂದಿನ ಮುರಳಿಯ ಮುಖ್ಯಾಂಶಗಳು, ಧಾರಣಾ ಪಾಯಿಂಟ್. ಪಹಲಾ, ನಿರ್ಬಂಧನ್ ಬನ್ನೆ ಕೆ ಲಿಯೆ ಜ್ಞಾನ್ ಕಿ ಮಸ್ತಿ ಮೇ ರಹೋ. ಬಾಬಾ ಹೇಳ್ತಾರೆ ಎಲ್ಲ ಏನು ಬಂಧನ ಇದೆ, ಯಾವ ಬಂಧನಗಳು ಕೂಡ ಮನಸ್ಸು ಕ್ರಿಯೇಟ್ ಮಾಡಿಕೊಂಡಿದ್ದು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾವ್ಯಾವ ಬಂಧನ ಈ ಮನಸ್ಸಿನಲ್ಲಿದೆ ಅವನ್ನೆಲ್ಲ ಬಂಧನಗಳಿಂದ ಹೊರಗೆ ಬರಬೇಕು ಅಂದರೆ ಜ್ಞಾನದ ಮಸ್ತಿಯಲ್ಲಿರಬೇಕು. ಯಾಕಂದರೆ ಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ ಜ್ಞಾನದ ಬೆಳಕು ಅವಶ್ಯಕಿದೆ. ದೇಹ ಅಭಿಮಾನಕ್ಕೆ ಚಲನ ನ ಹೋ, ಅಂದರೆ ಆತ್ಮಾಭಿಮಾನಿ ಸ್ಥಿತಿಯಿಂದ ಕೆಳಗಿಳಿದು ಸದಾ ದೇಹ ಅಂತ ತಿಳ್ಕೊಂಡು ದೇಹ ಅಭಿಮಾನದ ಚಲನೆ ತಮ್ಮಿಂದ ಬರಬಾರ್ದು. आपस में लून पानी होने के संस्कार न हो. देहधारियों से प्यार है तो बंधन मुक्त हो नहीं सकते. ಬಾಬಾ ಹೇಳ್ತಾರೆ ಎಂದೂ ಪರಸ್ಪರ ಉಪ್ಪು ನೀರಾಗಿರಬಾರ್ದು ಅಂತ. ಅಂದರೆ ರೋಲ್ ಕಾನ್ಷಿಯಸ್ನಲ್ಲಿ ಬಂದು ಇವ್ರು ಹೀಗದಾರ ಹಾಗದಾರ ಇವ್ರದೆಲ್ಲ ನೋಡೀನಿ ಹೀಗೆ ಏನೇನೋ. ಬಾಬಾ ಹೇಳ್ತಾರೆ ಇಂಥ ಉಪ್ಪು ನೀರಾಗುವ ಸಂಸ್ಕಾರ ನಿಮ್ದು ಇರಬಾರ್ದು. ಉಪ್ಪು ನೀರಾಗುವ ಸಂಸ್ಕಾರ ಯಾರಿಗಿರ್ತದಂದರೆ ಯಾರು ಆತ್ಮ ಅನ್ನುವ ನಿಶ್ಚಯ ಇಲ್ಲ, ಯಾರಿಗೆ ಇದು ಡ್ರಾಮಾ ಅನ್ನುವಂಥ ನಿಶ್ಚಯ ಇಲ್ಲ, ಬಾಬಾ ಏನು ಬಂದು ಹೇಳ್ತಾ ಇದ್ದಾರೆ ಅನ್ನುವಂಥ ನಿಶ್ಚಯ ಇಲ್ವೋ ಅವರೇ ಈ ಲೂನ್ ಪಾನಿ ಆಗುವ ಸಂಸ್ಕಾರದಿಂದ ಹೊರಗೆ ಬರೋದಿಲ್ಲ. ದೇಹದಾರಿಗಳ ಜೊತೆಗೆ ಪ್ರೀತಿ ಅದ ಅಂದ್ರೆ ಬಂಧನ ಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಂಡರ್ಲೈನ್, ದೇಹಧಾರಿ ಅವ್ರು ಯಾರೇ ಆಗಿರಲಿ, ನಮ್ಮ ಸ್ವಂತ ಜನ್ಮ ಕೊಟ್ಟ ತಾಯಿನೇ ಇರ್ಬೋದು, ನನ್ನ ತಾಯಿಯಿಂದ ಜನ್ಮ ಪಡೆದಂತಹ ನನ್ನ ತಂಗಿನೇ ಇರ್ಬೋದು, ತಮ್ಮನೇ ಇರ್ಬೋದು, ಮಗಳು ಮಗ
ಪತಿ ಪತ್ನಿ ಯಾರೇ ಇರಲಿ, ದೇಹದಾರಿ ಅದಾರ, ಈ ಡ್ರಾಮಾದ ಆ್ಯಕ್ಟರ್ ಅದಾರ ಅವರು. ಈ ಡ್ರಾಮಾದ ಆ್ಯಕ್ಟರ್ನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಇದೆ ಅಂದರೆ ಎಂದಿಗೂ ಬಂಧನ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. 2ನೇ ಪಾಯಿಂಟ್, ಕರ್ಮಯೋಗಿ ಬನ್ಕರ್ ರೆಹನಾ ಹೇ, ಯಾದ್ ಮೇ ಬೈಠನಾ ಜರೂರ್ ಹೇ. ಕರ್ಮಯೋಗಿ ಆಗಿರಬೇಕು, ಬಾಬಾರ ನೆನಪಿನಲ್ಲಿ ಕುತ್ಕೋಬೇಕಂತಾರೆ ಬಾಬಾ. ಬರೀ ನೆನಪು ಮಾಡ್ರಿ ಅಲ್ಲ, ನೆನಪಲ್ಲಿ ಕುತ್ಕೊಳ್ರಿ ಅಂದರೆ ಟೈಮ್ ತೆಗೆದು ಬಾಬಾನೇ ನೆನಪು ಮಾಡುವಂಥ ಪ್ರೇಮದಿಂದ ಕುತ್ಕೋಬೇಕಾಗ್ತದ. ಆತ್ಮಾಭಿಮಾನಿ ಬನ್ ಬಹುತ್ ಮೀಠಾ ಶೀತಲ್ ಬನ್ನೆ ಕಾ ಪುರುಷಾರ್ಥ ಕರ್ನಾ ಹೇ. ಆತ್ಮಾಭಿಮಾನಿಗಳಾಗಿ ಭಾಳ ಮಧುರ ಮತ್ತು ಶೀತಲರಾಗುವ ಪುರುಷಾರ್ಥ ಮಾಡಬೇಕು. ಸರ್ವೀಸ್ ಮೇ ಹಡ್ಡಿಯಾ ದೇನಿ ಹೇ. ಬಾಬಾ ಹೇಳ್ತಾರೆ ಸಪೂತ್ ಮಕ್ಕಳ ನಿಶಾನಿ ಇದೇ ಆಗಿರ್ತದಂತ ಹೇಳಿದರು. ಸೇವೆ ಮಾಡಬೇಕಲ್ಲ, ಅದಕ್ಕೆ ನಿಮ್ಮ ಮೂಳೆ ಸವಸ್ಬೇಕು ಅಂತಾರೆ ಬಾಬಾ. ಅಂದರೆ ಸೇವಾ ಅಂದರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ದುಕೊಂಡು ಏನೆಲ್ಲ ಮಾಡೋದಿದೆ ಅದಕ್ಕಾಗಿ ಇಷ್ಟು ಪ್ರಯಾಸ ಪಡಬೇಕಲ್ಲ, ಅದಕ್ಕೆ ಬಾಬಾ ಮೂಳೆ ಸವಸೋದು ಅಂತಾರೆ. वरदान, श्री मत से मन मत और जन मत की मिलावट को समाप्त करने वाले सच्चे ಸ್ವಕಲ್ಯಾಣಿ ಭವ. ಶ್ರೀಮತದಲ್ಲಿ ಶ್ರೀಮತದಿಂದ ಶ್ರೀಮತದೊಳಗೆ ಮನ್ಮತ ಜನಮತ ಮಿಕ್ಸ್ ಮಾಡಿರುವುದನ್ನು ಸಮಾಪ್ತ ಮಾಡುವಂತಹ ಸತ್ಯ ಸ್ವಕಲ್ಯಾಣಿ ಭವ. ಸತ್ಯ ಸ್ವಕಲ್ಯಾಣಿ, ಆತ್ಮ ಸತ್ತಿದೆ, ಸತ್ಯ ಆತ್ಮನೇ ಸ್ವಕಲ್ಯಾಣಿ ಆಗಲಿಕ್ಕೆ ಸಾಧ್ಯ. ಬಾಬಾ ಸ್ವಕಲ್ಯಾಣಿ ಆಗಿರಿ ಅಂತ ವರದಾನ ಕೊಡ್ತಿದ್ದಾರೆ. ಹೇಗೆ? ಬಾಬಾ ಕೊಟ್ಟಂಥ ಶ್ರೀಮತದೊಳಗ ನಿಮ್ಮ ಮನಸ್ಸಿನ ಮತ ಮತ್ತು ಜನರ ಮತವನ್ನು ಏನು ಮಿಕ್ಸ್ ಮಾಡಿದ್ದೀರಲ್ಲ ಅದನ್ನು ಸಮಾಪ್ತ ಮಾಡಿರಿ. बाबा ने बच्चों को सभी खजाने स्व कल्याण और विश्व कल्याण के प्रति दिए हैं, लेकिन उन्हें व्यर्थ तरफ लगाना, आकर्षण के कार्य में अकल्याण के कार्य में लगाना, श्रीमत में मनमत और जनमत की मिलावट करना, यह अमानत में ಖ್ಯಾನಾತ್ है. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಬಾಬಾ ಮಕ್ಕಳಿಗೆ ಏನೆಲ್ಲ ಖಜಾನೆಗಳನ್ನು ಕೊಟ್ಟಿದ್ದಾರೆ. ಸಬ್ಸೆ ಪೆಹಲಾ ಖಜಾನಾ ಜ್ಞಾನದ ಖಜಾನೆ, ಸಮಯ ಸಂಗಮ ಯುಗದ ಸಮಯದ ಖಜಾನೆ, ಸಂಕಲ್ಪಗಳ ಖಜಾನೆ. ಇವುಗಳಿಂದಲೇ ನಾವು ಪದ್ಮಪದಂಪತಿ ಅರ್ಥಾತ್ ಈ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿ ಆಗ್ತೀವಿ, ಅತೀಂದ್ರಿಯ ಸುಖದ ಅಧಿಕಾರಿ ಆಗ್ತೀವಿ. ಇಂಥ ಖಜಾನೆಗಳು ಸ್ವಕಲ್ಯಾಣಕ್ಕಾಗಿ ವಿಶ್ವ ಕಲ್ಯಾಣಕ್ಕಾಗಿ ಬಾಬಾ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇದನ್ನು ವ್ಯರ್ಥ ಮಾಡಲಿಕ್ಕೆ ತೊಡಗಿಸಿದ್ರಿ, ಅಕಲ್ಯಾಣದ ಕಾರ್ಯಕ್ಕೆ ತೊಡಗಿಸಿದ್ರಿ, ಬಾಬಾರ್ ಶ್ರೀಮತದೊಳಗೆ ನಿಮ್ಮದು ಮನ್ಮತ ಮಿಕ್ಸ್ ಮಾಡಿದ್ರಿ, ಜನರ ಮತ ಮಿಕ್ಸ್ ಮಾಡಿದ್ರಿ. ಮನ್ಮತ ಅಂತಂದರೆ ನನಗೇನು ಇಲ್ಲಿವರೆಗೆ ಇಚ್ಛೆಗಳು ತುಂಬಿದಾವ ಆ ಇಚ್ಛಾನೂ ಆ್ಯಡ್ ಮಾಡ್ತೀನಿ. ಮತ್ತು ಜನಮತ ಅಂದರೆ ಕಾಕ ಹಿಂಗಂತಾರೆ, ಮಾಮ ಹಿಂಗಂತಾರೆ, ಜನ ಏನು ಅನ್ಕೋತಾರ, ಹೀಗೆಲ್ಲ ಮಾತಾಡ್ತಾರೆ ಕಟ್ಟಿ ಕೂತ್ಕೊಂಡು ಹಿಂಗೆ ಅನ್ಕೋತಾರ ಅಂತ. ಜನರ ಮತ ಅಸುರಿ ಮತ ಅಂತಾರೆ ಬಾಬಾ. ಅದು ದೇಹಭಾನದ ಮತ, ಅವು ಶವಗಳ ಮತ. ಅದನ್ನು ಶ್ರೀಮತ ಶಿವಬಾಬರ ಶ್ರೀಮತದಲ್ಲೆಂದು ಮಿಕ್ಸ್ ಮಾಡಬೇಡ್ರಿ. ಯಾಕಂದರೆ ಶ್ರೀಮತದಿಂದಲೇ ನಾವು ಎಲ್ಲ ಬಂಧನಗಳಿಂದ ಮುಕ್ತರಾಗ್ತೀವಿ. ಯಹ अब इस ಖ್ಯಾನಾತ್ और मिलावट को समाप्त कर रूहानियत और रहम को धारण करो. ಬಾಬಾ ಹೇಳ್ತಾರೆ, ಈ ವಿಚಾರಗಳಿಂದ ಯಾವ ವಿಚಾರ ಮನ್ಮತದ ವಿಚಾರ ಅಥವಾ ಈ ಮಿಕ್ಸ್ ಮಾಡುವಂತಹದ್ದೇನು ಅಭ್ಯಾಸ ಇದೆಯಲ್ಲ ಇರಲಿ. ಬಾಬಾ ಹೇಳ್ತಾರ ಮತ್ತು ಹಿಂಗದ ರೀ, ಇಲ್ಲ ಅಂದ್ರೆ ಇವ್ರು ಸಿಟ್ಟು ಮಾಡ್ಕೋತಾರ, ಇಲ್ಲ ಅಂತಂದ್ರೆ ಇವ್ರು ಬೇಜಾರಾಗ್ತಾರಂತ. ಅರೆ ಡ್ರಾಮಾದ ಗೊಂಬಿ ಮಾತ ಅಥವಾ ಶವದ ಮಾತು ಕೇಳ್ತೀಯೇನು ಅಂತಾರೆ ಬಾಬಾ. ಎಲ್ಲರೂ ಈ ವಿಶ್ವ ನಾಟಕದಲ್ಲಿ ಈ ಸಮಯದಲ್ಲಿ ಕಲಿಯುಗದ ರೋಲಲ್ಲಿ ಸ್ವಯಂನ ಸತ್ಯದಿಂದ ದೂರಿದಾರತ್ತಂದ್ರೆ ಅವರು ಶವಗಳ ಸಮಾನ. ನೀವು ಶವಗಳ ಮಾತು ಕೇಳ್ತೀರಿ, ಅವ್ರ ಮಾತನ್ನು ನೀವು ಶ್ರೀಮತದೊಳಗೆ ಮಿಕ್ಸ್ ಮಾಡ್ತೀರೇನು ಅಂತಾರೆ ಬಾಬಾ. ಅದಕ್ಕಾಗಿ ಇದನ್ನು ಸಮಾಪ್ತ ಮಾಡಿರಿ. ರೂಹಾನಿಯತ್ ಅವ್ರ ರೆಹಮ್. ರೂಹಾನಿಯತ್ ಇವತ್ತು ವಿಶ್ವದೊಳಗೆ ಎಲ್ಲರೂ ಸರ್ವಿಸ್ ಮಾಡ್ತಾರೆ. ಬ್ರಹ್ಮಕುಮಾರೀಸ್ನೊಳಗಿರೋಂಥವ್ರು ಎಲ್ಲರೂ ಸರ್ವಿಸ್ ಮಾಡ್ತಾರೆ. ಎಲ್ಲರೂ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ. ಬ್ರಹ್ಮಕುಮಾರೀಸೊಳಗೂ ಪ್ರೋಗ್ರಾಮ್ ಮಾಡ್ತಾರೆ. ಅದರ ಅಂತರ ಏನು? ಅಲ್ಲಿ ರೂಹಾನಿಯತ್ತಿಲ್ಲ. ಒಂದೇ ಒಂದು ಕೊರತೆ ಏನಿದೆ ಅಂದರೆ ಆತ್ಮ ಅನ್ನುವ ಸತ್ಯತೆಯ ಕೊರತೆ. ಇಲ್ಲಿ ನಮಗೆ ರೂಹಾನಿಯತ್ತಿದೆ, ಆತ್ಮ ಅನ್ನುವ ಸತ್ಯದ ಅರಿವಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರು ಪ್ರೋಗ್ರಾಮ್ ಮಾಡ್ತಾರೆ, ನಾವು ವಿಶ್ವ ಕಲ್ಯಾಣ ಮಾಡ್ತೀವಿ ಅಂತ. ಅದಕ್ಕಾಗಿ ದಯಾ ಹೃದಯಾಗಿ ಈ ದಯಾ ಹೃದಯವನ್ನು ಧಾರಣೆ ಮಾಡಿಕೊಡ್ರಿ. ಅಪ್ನೇ ಊಪರ್ ಅವ್ರ ಸರ್ವಕ್ಕೆ ಊಪರ್ ರೆಹಮ್ ಅವ್ರ ಸ್ವಕಲ್ಯಾಣಿ ಬನೋ. ತಮ್ಮ ಮೇಲೂ ಮತ್ತು ಸರ್ವರ ಮೇಲೆ, ತಮ್ಮ ಮೇಲಾದಾಗಲೇ ಸರ್ವರ ಮೇಲಾಗ್ಲಿಕ್ಕೆ ಸಾಧ್ಯ. ತಮ್ಮ ಮೇಲೆ ದಯಾ ಹೃದಯ ಆಗೋದಂದರೆ ಡ್ರಾಮಾದ
झूठ ನೆನಪುಗಳಿಂದ ಮುಕ್ತಾಗಿ ಆತ್ಮಸ್ಥಿತಿಯಲ್ಲಿ ಆತ್ಮದ ಸತ್ಯದಲ್ಲಿ ಸ್ಥಿತ ಆಗೋದು. ಸ್ವ ಕೋ ದೇಖೋ, ಬಾಬಾ ಕೋ ದೇಖೋ, ಔರೋಂ ಕೋ ನಹಿ ದೇಖೋ. ಟ್ರಿಪಲ್ ಅಂಡರ್ಲೈನ್ ಬಾಬಾ ಹೇಳ್ತಾರೆ. ಇದನ್ನು ನೋಟ್ಬುಕ್ಕಲ್ಲಿ ಸಪ್ರೇಟ್ ಒಂದೇ ಪೇಜ್ ಒಳಗೆ ಬರೀ ಈ 3 ಮಹಾವಾಕ್ಯಗಳನ್ನು ಬರೆದಿಡ್ರಿ, ಇಟ್ಟು ನೋಡ್ತಾ ಇರಿ. ಸ್ವಯಂ ಕೋ ದೇಖೋ, ಬಾಬಾ ಕೋ ದೇಖೋ, ಔರೋಂ ಕೋ ನಹಿ ದೇಖೋ. ಸ್ವಯಂನ ನೋಡ್ರಿ, ಬಾಬಾರನ್ನ ನೋಡ್ರಿ, ಅನ್ಯರನ್ನು ಯಾರಿಗೂ ನೋಡಬೇಡ್ರಿ. ನೋಡಿದ್ವಿ ಶ್ರೀಮತದಲ್ಲಿ ಮಿಕ್ಸ್ ಆಗಿಬಿಡ್ತದ, ದೇಹಭಾನದಲ್ಲಿ ಬರ್ತೀರಿ ಅಂತಾರೆ ಬಾಬಾ. ಸ್ವಯಂನ ಕಲ್ಯಾಣನೂ ಆಗೋದಿಲ್ಲ, ಆತ್ಮಗಳ ಕಲ್ಯಾಣನೂ ಆಗೋದಿಲ್ಲ. ಅದಕ್ಕೆ ಸ್ವಯಂನ ನೋಡ್ರಿ, ಬಾಬಾರನ್ನ ನೋಡ್ರಿ ಮತ್ತು ಅನ್ಯರನ್ನು ನೋಡಲೇಬೇಡ್ರಿ. ಸ್ಲೋಗನ್: ಸದಾ ಹರ್ಷಿತ್ ವಹಿ ರಹ ಸಕ್ತೆ ಹೇ ಜೋ ಕಹಿ ಭೀ ಆಕರ್ಷಿತ್ ನಹಿ ಹೋತೆ ಹೇ. ಸದಾ ಹರ್ಷಿತ ಅವರಿರಲು ಸಾಧ್ಯ, ಯಾರು ಎಲ್ಲೂ ಕೂಡ ಆಕರ್ಷಿತರಾಗೋದಿಲ್ಲ. ಅಂದರೆ ಆಕರ್ಷಣೆ ಅಂತಂದರೆ ನಮ್ಮದು ಎಂದೂ ಏನೂ ಆಕರ್ಷಣೆ ಇಲ್ಲ ನೋಡ್ರಿ ಅಂತ ಹೇಳ್ತೀವಿ. ನಾನು ನನ್ನ ಮಗಳಿಗೆ ಮಗಳಂತ ತಿಳ್ಕೊಂಡಿದ್ದು, ಎಷ್ಟು ಶಾಣೆ ಅದಾಳ, ಭಾಳ ಶಾಣೆ ಅದಾಳ ಅಂತನೂ ಅನ್ನೋದು ಆಕರ್ಷಣೆ. ಒಟ್ಟು ಯಾವತ್ತು ನೋಡಿದರೂ ನರಳತೈತಿ ಹುಡುಗಿ ಅನ್ನೋದು ಆಕರ್ಷಣೆ. ಮಗಳಿರಲಿ, ಮಗ ಇರಲಿ, ಅಕ್ಕವ್ರಿರಲಿ ಅಥವಾ ತಂದೆ ತಾಯಿ ಇರಲಿ, ಯಾರೇ ಇರಲಿ, ಬಾಬಾ ಹೇಳ್ತಾರ ಅವರು ಅದಾರ ಅನ್ನುವ ಅದು ಸತ್ಯ ಅಂತ ನಂಬುವುದು ಕೂಡ ಆಕರ್ಷಣೆ. ಯಾರು ಆಕರ್ಷಿತರಿದ್ದಾರೋ ಅವರು ಹರ್ಷಿತ ಇರೋದಿಲ್ಲ, ಯಾರು ಹರ್ಷಿತಿದ್ದಾರೋ ಅವರು ಆಕರ್ಷಿತರಾಗೋದಿಲ್ಲ. ಎಂಥ ಸತ್ಯ ಬಾಬಾ ಹೇಳ್ತಾರೆ. ಹರ್ಷಿತಿಲ್ಲ ಅಂದ್ರೆ ನಾ ಯಾರ ಜೊತೆಗೋ ಅಟ್ಯಾಚ್ಡ್ ಇದ್ದೀನಿ, ಆಕರ್ಷಿತ ಆಗೀನಿ. ಆಕರ್ಷಿತಿಲ್ಲ ಅಂದ್ರೆ ಜರೂರ್ ಹರ್ಷಿತ ಸ್ಥಿತಿ ಇರಲೇಬೇಕು. ಅವ್ಯಕ್ತಿಶಾರೆ ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೇ ಸದಾ ವಿಜಯಿ ಬನೋ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗ್ರಿ. ಬಾಬಾ ಅವ್ರ ಹಮ್ ಕಂಬೈನ್ಡ್ ಹೇ, ಬಾಬಾ ಮತ್ತು ನಾನು. ಬಾಬಾ ಅಂದರೆ ಬಾಬಾ ಅಥವಾ ಬಾಬಾರ್ ನಾಲೆಡ್ಜ್ ಮತ್ತು ನಾ ಆತ್ಮ ಕಂಬೈನ್ಡ್ ಇದ್ದೀವಿ. करावनहार बाबा और करने के निमित्त मैं आत्मा हूँ, इसको कहते हैं असोच, अर्थात एक की याद. असोच ಆತ್ಮ ಏನಾಗಿದೆ? ಅಸೋಚ್. ಸೋಚ್ ಎಲ್ಲ ವಿಚಾರ ಎಲ್ಲ ಎಲ್ಲಿ ನಡೀತಾ ಇದೆ? ಮೈಂಡಲ್ಲಿ, ಮಾಯಾ ಮೈಂಡಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಬಾಬಾ ಮಾಡಿಸುವಂಥವ್ರು, ಶಿವ ಬಾಬಾ ಮಾಡಿಸುವಂಥವ್ರು. ಅರ್ಥಾತ್ ಇಲ್ಲಿ ಗಮನ ಕೊಡಬೇಕಾಗಿದೆ, ನಾ ಏನೂ ಮಾಡ್ತಾ ಇಲ್ಲ, ರೋಲ್ನ ಮೂಲಕ ಮಾಡಿಸ್ತಾ ಇರೋರು ಬಾಬಾ. ಡ್ರಾಮಾ ಅಂದಮೇಲೆ ಮಾಡಿಸ್ತಾ ಇರೋರು ಬಾಬಾ, ಕೇವಲ ನಾನು ನಿಮಿತ್ತಿದ್ದೀನಿ. ಇದಕ್ಕೆ ಹೇಳ್ತಾರೆ ಅಸೋಚ್. ಹೆಂಗೆ ಇದಾಗಬೇಕಲ್ಲ, ನಡಿಬೇಕಲ್ಲ, ಸೋಚ್ನೂ ಬೇಡಂತಾರೆ ಬಾಬಾ. ಅಸೋಚ್ತಾ ಬನೋ, ಒಬ್ಬ ತಂದೆ ನೆನಪಲ್ಲಿರಿ. ಶುಭ ಚಿಂತನ್ ಮೇ ರಹನೆ ವಾಲೆ ಕೋ ಕಭಿ ಚಿಂತಾ ನಹಿ ಹೋತಿ. ಹಾಂ, ಶುಭ ಚಿಂತನೆಯಲ್ಲಿರೋರಿಗೆ ಯಾವಾಗಲೂ ಚಿಂತೆ ಆಗೋದಿಲ್ಲ. ಜೈಸೆ ಬಾಬಾ ಅವ್ರ ಆಪ್ ಕಂಬೈನ್ಡ್ ಹೋ, ಶರೀರ ಅವ್ರ ಆತ್ಮ ಕಂಬೈನ್ಡ್ ಹೇ. ಬಾಬಾ ಸ್ಮೃತಿ ಕೊಡಿಸ್ತಾರೆ, ಹೇಗೆ ನಾ ಆತ್ಮ ಬಾಬಾ ಕಂಬೈನ್ಡ್ ಇದ್ದೀವಿ, ಹಾಗೆ ಶರೀರ ಆತ್ಮ ಕಂಬೈನ್ಡ್ ಇದೆ. ಆಪ್ಕಾ ಭವಿಷ್ಯ ವಿಷ್ಣು ಸ್ವರೂಪ್ ಕಂಬೈನ್ಡ್ ಹೇ. ನಾ ಆತ್ಮದ ಶ್ರೇಷ್ಠ ವಿಷ್ಣುವಿನ ಅವಸ್ಥಾ ಇದೆಯಲ್ಲ, ಅದರ ಜೊತೆಗೆ ನಾ ಕಂಬೈನ್ಡ್ ಇದ್ದೀನಿ. ಐಸೇ ಸ್ವಸೇವಾ और सर्व की सेवा कंबाइंड हो, तब मेहनत कम सफलता ज़्यादा मिलेगी. ಸ್ವಸೇವಾ ಮತ್ತು ಸರ್ವರ ಸೇವಾ ಕಂಬೈನ್ಡ್ ಅಂಡರ್ಲೈನ್. ಸ್ವಸೇವಾ ಮತ್ತು ಸರ್ವರ ಸೇವಾ ಅಂದರೆ ನಾ ಆತ್ಮ ಯಾವಾಗ ಆತ್ಮಸ್ಥಿತಿಯಲ್ಲಿರ್ತೀನಿ ಆಗೇನು ಸೇವಾ ಮಾಡ್ತೀನಿ, ಸರ್ವರದು ಕಲ್ಯಾಣ ಆಗ್ತದೆ. ಕೇವಲ ನಾ ಇನ್ನೊಬ್ಬರಿಗೆ ದೇಹಭಾನದಲ್ಲಿ ಬಂದು ಅಡುಗೆ ಮಾಡಿದೆ, ಟೋಲಿ ಮಾಡಿದೆ, ದೇಹಭಾನದಲ್ಲಿ ಬಂದು ಭಾಷಣ ಮಾಡಿದೆ, ಸೇವಾ ಕೇಂದ್ರದ ಸ್ವಚ್ಛತೆ ಮಾಡಿದೆ, ಮನೆಯ ಸ್ವಚ್ಛತೆ ಮಾಡಿದೆ. ಬಾಬಾ ಹೇಳ್ತಾರೆ, ಬೇರೆಯವ್ರದ್ದು ಒಂದು ಸ್ವಲ್ಪ ಕಲ್ಯಾಣ ಆಗ್ಬೋದು, ಆದರೆ ನಂದ ಅದರೊಳಗೆ ಕಲ್ಯಾಣ ಇಲ್ಲ ಅಂತಂದ್ರೆ ಅದಕ್ಕೆ ಪೂರ್ಣ ಕಲ್ಯಾಣಿ ಅನ್ನೋದಿಲ್ಲ. ಆತ್ಮಸ್ಥಿತಿಯಲ್ಲಿರ್ತೀವಲ್ಲ, ಅದು ಸ್ವಯಂನ ಕಲ್ಯಾಣನೂ ಮತ್ತು ಸರ್ವರ ಕಲ್ಯಾಣ ಆಗ್ತದೆ. ಯಾವಾಗ ನೀವು ಈ ರೀತಿ ಕಂಬೈನ್ಡ್ ಸರ್ವರ ಕಲ್ಯಾಣದ ಕಂಬೈನ್ಡ್ ಸ್ವರೂಪಧಾರಿ ಆಗ್ತೀರಿ, ಪರಿಶ್ರಮದಿಂದ ಮುಕ್ತ ಆಗ್ತೀರಿ, ಸಫಲತೆ ಹೆಚ್ಚು ಸಿಗ್ತದೆ ಅಂತಾರೆ ಬಾಬಾ. ಸಫಲತೆ ಅಂದರೆ ಯಾವುದು, ಈಗ ನಾವು ರೋಲ್ನಲ್ಲಿ ಅನ್ಕೋತೀವಿ ಇವ್ರು ಬದಲಾಗಬೇಕು, ಇವ್ರು ಚೇಂಜ್ ಆಗಬೇಕು, ಎಲ್ಲ ಅನುಕೂಲ ಆಗಬೇಕು, ಎಲ್ಲ ಸೆಟ್ಟಿಂಗ್ ಆಗಬೇಕು ಅಂತ. ಆ ಸಫಲತೆಯು ಕೂಡ ಈ ರೋಲಲ್ಲಿ ನಮಗೆ ಸಿಗ್ತದೆ. ಆದರೆ ಯಾವಾಗ ಸಿಗ್ತದೆ? ಯಾವಾಗ ನಾವು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಸರ್ವರ ಕಲ್ಯಾಣ ಮಾಡುವುದರಲ್ಲಿ ತೊಡಗ್ತೀವಿ, ಆಗ ನನ್ನ ರೋಲ್ನಲ್ಲೂ ಕೂಡ ಏನು ಕಿರಿಕಿರಿ ಇದೆ, ವಿಘ್ನ ಇದೆ,
ಯಾವ ರೀತಿಯ ತೊಂದರೆಗಳಿದಾವ ಅದರಿಂದಲೂ ಕೂಡ ನಾವು ಮುಕ್ತಾಗ್ತೀವಿ. ಈ ರೀತಿ ಬಾಬಾ ಹೇಳ್ತಾರೆ, ಸಫಲತೆ ಸಿಗ್ತದೆ. ಓಂ ಶಾಂತಿ.